ನಮಸ್ತೆ ಮಕ್ಕಳೇ, ಎಲ್ರಿಗೂ ಲೆಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹೊತ್ತು 12th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಲೆಟ್ ಸ್ಟಡಿ ಯೂಟ್ಯೂಬ್ ಚಾನಲಲ್ಲಿ ಮಕ್ಕಳೇ ಫಿಸಿಕ್ಸಿಗೆ ಸಂಬಂಧಪಟ್ಟಂಥ 12th ಸ್ಟ್ಯಾಂಡರ್ಡ್ ಫಿಸಿಕ್ಸಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಚಾಪ್ಟರ್ ಇನ್ಮೇಲೆ ಅಪ್ಲೋಡ್ ಆಗ್ತಾ ಹೋಗ್ತವೆ. ಇದರಿಂದ ಯೂಸನ್ನು ಮಾಡ್ಕೊಳ್ಳಿ. ಮತ್ತೊಮ್ಮೆ ಸ್ವಾಗತ ಕೋರ್ತಾ ಮಕ್ಕಳೇ, ಬನ್ನಿ ಕತೆ ಪುರಾಣ ಎಲ್ಲ ಬಿಟ್ಟು ಚಾಪ್ಟರ್ಗೆ ಎಂಟ್ರಿ ಆಗೋಣ. 12th ಸ್ಟ್ಯಾಂಡರ್ಡ್ ಫಿಸಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ನೇಮ್ ಬಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಏನು ಹೀಗಂದರೆ ಮಕ್ಕಳೇ, ನೋಡಿ, ನಾವು ಯಾವುದಾದ್ರೂ ಒಂದು ಮ್ಯಾಟರನ್ನು ತಗೊಂಡಾಗ ಅದನ್ನು ಎರಡು ರೀತಿ ಅನಾಲಿಸಿಸ್ ಮಾಡಬಹುದು. ಒಂದು, ನಾವು ಕಂಪ್ಲೀಟಾಗಿ ಮಾಸ್ ಬಗ್ಗೆ ಓದಿದ್ರೆ, ಮ್ಯಾಟರ್ಗಿರುವಂಥ ಮಾಸ್ ಬಗ್ಗೆ ಓದಿದ್ರೆ ಅದನ್ನು ಗ್ರಾವಿಟೇಷನಲ್ಲಿ ಓದ್ತೀವಿ, ಕಂಪ್ಲೀಟಾಗಿ ಗ್ರಾವಿಟೇಷನಲ್ಲಿ ಓದ್ತೀವಿ. ಇನ್ನೂ ಒಂದು ಫಂಡಮೆಂಟಲ್ ಪ್ರಾಪರ್ಟಿ ಇದೆ ಮಕ್ಕಳೇ ಮ್ಯಾಟರ್ಗೆ, ಅದು ಚಾರ್ಜ್. ಇನ್ ಕೇಸ್ ನಾವು ಮ್ಯಾಟರಲ್ಲಿರುವಂತಹ ಚಾರ್ಜ್ ಬಗ್ಗೆ ಓದ್ತಾ ಇದ್ದರೆ ಅದನ್ನು ಎಲೆಕ್ಟ್ರಿಸಿಟಿ ಅಂತ ಹೇಳಿಬಿಟ್ಟು ಓದ್ತೀವಿ ಮಕ್ಕಳೇ, ಆಯಿತಾ. ಸೊ ಮ್ಯಾಟ್ರಲ್ಲಿ ನಾವು ಇನ್ ಕೇಸ್ ಏನಾದರೂ ಮಾಸನ್ನು ಕನ್ಸಿಡರ್ ಮಾಡಿದ್ರೆ ಕಂಪ್ಲೀಟಾಗಿ ಏನನ್ನು ಓದಬೇಕಾಗತ್ತೆ, ಗ್ರಾವಿಟೇಷನನ್ನು ಓದಬೇಕಾಗತ್ತೆ. ಇನ್ ಕೇಸ್ ಏನಾದರೂ ನಾವು ಚಾರ್ಜ್ ಅಂತ ತೊಗೊಂಡಾಗ ಫಂಡಮೆಂಟಲ್ ಪ್ರಾಪರ್ಟಿಯನ್ನು ಎಲೆಕ್ಟ್ರಿಸಿಟಿ ಅಂತ ಓದಬೇಕಾಗತ್ತೆ. ಹಾಗಿದ್ರೆ ಈ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಯಾವುದರಲ್ಲಿ ಬರುತ್ತೆ ಅಂತ ನೋಡೋಣ ಮಕ್ಕಳೇ. ಫಸ್ಟ್ ಇದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಓದ್ತೀವಿ ಮಕ್ಕಳೇ. ಫಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಏನು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಫಸ್ಟ್ ಅರ್ಥನ ತಿಳ್ಕೊಳ್ಳಿ ಮಕ್ಕಳೇ. ಎಲೆಕ್ಟ್ರೋ ಅಂತ ಹೇಳಿದ್ರೆ ಚಾರ್ಜಸ್ ಅಂತ, ಎಲೆಕ್ಟ್ರೋ ಅಂತ ಹೇಳಿದ್ರೆ ಏನು, ಚಾರ್ಜಸ್. ಸ್ಟ್ಯಾಟಿಕ್ ಅಂದರೆ ಏನು, ಅಟ್ ರೆಸ್ಟ್ ಕಂಡೀಷನ್, ರೆಸ್ಟ್ ಅಂತ ಹೇಳಿ. ಸ್ಟ್ಯಾಟಿಕ್ ಅಂದರೆ ಏನು, ರೆಸ್ಟ್ ಅಂತ. ಸೊ ಚಾರ್ಜಸ್ ಅಟ್ ರೆಸ್ಟ್ ಕಂಡೀಷನ್. ಹೇಗೆ ಹೇಳ್ಬೋದು ನಾವು ಡೆಫಿನೇಷನನ್ನು? Electrostatic is a branch of physics which deals with the study of electric charges at rest condition. ಸೊ ಯಾವ ಫೆನಾಮಿನಾ ಎಲ್ಲ ಬರ್ತವೆ ಮಕ್ಕಳೇ ಇದರೊಳಗೆ? ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರುತ್ತೆ, ಎಟ್ಸೆಟ್ರಾ. ಸೊ ಏನಂತ ಬರೀಬೋದು ನಾವಿಲ್ಲಿ? ಸ್ಟಡಿ ಆಫ್ ಚಾರ್ಜಸ್ ಅಟ್ ರೆಸ್ಟ್ ಕಂಡೀಷನ್. ಸ್ಟಡಿ ಆಫ್ ಚಾರ್ಜಸ್ ಅಟ್ ರೆಸ್ಟ್ ಕಂಡೀಷನ್. ಮಕ್ಕಳೇ, ಉದಾಹರಣೆಗೆ ನೋಡಬೇಕು ಅಂತ ಹೇಳಿದ್ರೆ, ಎಕ್ಸಾಂಪಲ್ಲು, ನಾವೇನಾದ್ರೂ ಒಂದು ಪ್ಲಾಸ್ಟಿಕ್ ಚೇರಲ್ಲಿ ಕುತ್ಕೊಂಡಾಗ, ಮದುವೆ ಫಂಕ್ಷನ್ಗೆಲ್ಲ ಹೋಗ್ತೀವಲ್ವ, ಅಲ್ಲಿ ಪ್ಲಾಸ್ಟಿಕ್ ಚೇರ್ ಮೇಲೆಲ್ಲ ಕುತ್ಕೊಂಡಾಗ ನಮ್ಮ ಕೈಯಲ್ಲಿರುವಂತಹ ಚಿಕ್ಕ ಚಿಕ್ಕ ರೋಮಗಳೆಲ್ಲ ಏನಾಗ್ತಿರ್ತವೆ, ಆ ಚೇರ್ಗೆ ಅಟ್ರ್ಯಾಕ್ಟ್ ಆಗ್ತಾ ಇರ್ತವೆ. ಎರಡನೇದು, ಇನ್ನೊಂದು, ನಾವು ಸ್ಕೇಲನ್ನು ತೊಗೊಂಡು, ನಾವು ಚಿಕ್ಕವರಿದ್ದಾಗೆಲ್ಲ ನಾವು ಆಟ ಆಡ್ತಾ ಇದ್ವಿ. ಒಂದು ಸ್ಕೇಲನ್ನು ತೊಗೊಂಡು ತಲೆಗೆಲ್ಲ ಚೆನ್ನಾಗಿ ರಬ್ ಮಾಡಿ ಒಂದು ಪೇಪರ್ ಪೀಸಸ್ ಹತ್ರ ಇಟ್ಟರೆ ಏನಾಗುತ್ತೆ, ಆ ಪೇಪರ್ ಪೀಸಸ್ ಎಲ್ಲ ಆ ಸ್ಕೇಲ್ಗೆ ಅಂಟ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಈ ಡ್ರೈ ಲೀವ್ಸು, ಸ್ಟ್ರಾ ಪೀಸಸ್ಸು, ಇವೆಲ್ಲವೂ ಕೂಡ ಏನಾಗ್ತಾ ಇರುತ್ತೆ, ಅಟ್ರಾಕ್ಟ್ ಆಗೋ ರೀತಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಹೀಗೆ ಹೇಳ್ಬೋದು, ವೆನ್ ಅ ಗ್ಲಾಸ್ ರಾಡ್ ಈಸ್ ರಬ್ಡ್ ಅಗೇನ್ಸ್ಟ್ ಸಿಲ್ಕ್ ಆರ್ ಎಬೋನೇಟ್ ರಾಡ್ ಅಗೇನ್ಸ್ಟ್ ಫರ್ ಫೌಂಡ್ ಟು ಅಟ್ರಾಕ್ಟ್ ಪೇಪರ್ ಪೀಸಸ್, ಸ್ಟ್ರಾ ಪೀಸಸ್, ಡ್ರೈ ಲೀವ್ಸ್ ಎಟ್ಸೆಟ್ರಾ ಆರ್ ಸೆಟ್ ಟು ಬಿ ಎಲೆಕ್ಟ್ರಿಕಲ್ ಚಾರ್ಜಸ್. ಏನು ಹೇಗಂದರೆ ನೋಡಿ ಮಕ್ಕಳೇ, ನಾವು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಒಂದು ಗ್ಲಾಸ್ ರಾಡು ಮತ್ತು ಸಿಲ್ಕ್ ಕ್ಲಾತನ್ನು ತೊಗೊಂಡು ರಬ್ ಮಾಡಿದ್ಮೇಲೆ ಏನಾಗುತ್ತೆ, ಅದಕ್ಕೆ ಕೆಲವೊಂದು ಪೇಪರ್ ಪೀಸಸ್ಸು, ಕೆಲವೊಂದು ಸ್ಟ್ರಾ ಪೀಸಸ್ಸು, ಕೆಲವೊಂದು ಡ್ರೈ ಲೀವ್ಸು, ಇವೆಲ್ಲವೂ ಕೂಡ ಏನಾಗ್ತಾ ಇರ್ತವೆ, ಅಟ್ರ್ಯಾಕ್ಟ್ ಆಗೋಕ್ಕೆ ಶುರುವಾಗ್ತಾ ಇರ್ತವೆ. ಸೊ ನೆಕ್ಸ್ಟ್ ಇದರಲ್ಲಿ ನಾವು ಎಷ್ಟು ರೀತಿಯ ಒಂದು ಚಾರ್ಜಸನ್ನು ನೋಡಬಹುದು ಅಂತ ಹೇಳಿದ್ರೆ ಮಕ್ಕಳೇ, 2 ಟೈಪ್ಸ್ ಆಫ್ ಚಾರ್ಜಸ್ ನೋಡಬಹುದು. ಎಷ್ಟು ಟೈಪ್ಸು? 2 ಟೈಪ್ಸು. ಯಾವುದು 2 ಟೈಪ್ಸ್ ಆಫ್ ಚಾರ್ಜಸ್? ಯಾವುದು ಹಾಗಿದ್ರೆ? ಒಂದು ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್. ಎರಡನೇದು ಮಕ್ಕಳೇ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಮಕ್ಕಳೇ, ಈ ಒಂದು ಪಾಸಿಟಿವ್ ಚಾರ್ಜು, ನೆಗೆಟಿವ್ ಚಾರ್ಜ್ ಅಂತ ಹೇಳಿದವರು ಬೇರೆ ಯಾರೂ ಅಲ್ಲ ಮಕ್ಕಳೇ, ಬೆಂಜಮಿನ್ ಫ್ರಾಂಕ್ಲಿನ್. ಬೆಂಜಮಿನ್ ಫ್ರಾಂಕ್ಲಿನ್ ಈ ಒಬ್ಬರು ಸೈಂಟಿಸ್ಟು ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜಸ್ ಅಂತ 2 ಟೈಪ್ಸ್ ಇದ್ದಾವೆ ಅಂತ ಹೇಳಿಕೊಟ್ಟವ್ರು ಯಾರು? ಬೆಂಜಮಿನ್ ಫ್ರಾಂಕ್ಲಿನ್. ನೀವು ಈ ರೀತಿ ಬರೀಬೋದು, ದೇರ್ ಆರ್ 2 ಟೈಪ್ಸ್ ಆಫ್ ಚಾರ್ಜಸ್. ಓಕೆ, ದಿಸ್ ಕಾನ್ಸೆಪ್ಟ್
is introduced by the scientist Benjamin Franklin. ಓಕೆ ಮಕ್ಕಳೇ, ಸೊ ಇವಾಗ ಮಕ್ಕಳೇ ಒಂದು ಬಾಡಿಯನ್ನು ಕನ್ಸಿಡರ್ ಮಾಡಿದಾಗ ನೋಡಿ, ಒಂದು ಬಾಡಿಯನ್ನು, ಒಂದು ಸಿಸ್ಟಮನ್ನು ಫಸ್ಟ್ ತಗೊಳ್ಳಿ. ಸಿಸ್ಟಮ್ ಅಂತ ತೊಗೊಂಡಾದ್ಮೇಲೆ ಅದರಲ್ಲಿ ಒಂದು 2 ಬಾಡಿಯನ್ನು ಕನ್ಸಿಡರ್ ಮಾಡಿ ಮಕ್ಕಳೇ. ಬಾಡಿ ಎ, ಬಾಡಿ ಬಿ, ಅಥವಾ ಆಬ್ಜೆಕ್ಟ್ ಎ, ಆಬ್ಜೆಕ್ಟ್ ಬಿ ಅಂತನಾದರೂ ತೊಗೋಬೋದು. ಆಯಿತಾ, ಆಬ್ಜೆಕ್ಟ್ ಬಿ ಅಂತ ತೊಗೋಬೋದು. ಇದೆಲ್ಲ ಏನು, ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್. ಆಯಿತಾ, ಈ ಬಾಡಿ ಮೇಲೆ ಇನಿಷಿಯಲ್ ಆಗಿ 100 ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ ಇಟ್ಕೊಳ್ಳಿ ಮಕ್ಕಳೇ. 100 ಪ್ರೋಟಾನ್ಸ್ ಇದ್ದಾವೆ ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಬಿ ಬಾಡಿಯಲ್ಲೂ ಸೇಮ್ 100 ಎಲೆಕ್ಟ್ರಾನ್ಸು, 100 ಪ್ರೋಟಾನ್ಸ್. ಮ್ಯಾಮ್ ಏನಕ್ಕೆ ಹೇಳ್ತಾ ಇದ್ದೀರಾ, ಇದು ಗೊತ್ತಾಗ್ತಾ ಇಲ್ಲ. ಬಾಡಿ ಪಾಸಿಟಿವ್ ಚಾರ್ಜ್ ಆಗಿದೆಯಾ ಅಥವಾ ನೆಗೆಟಿವ್ ಚಾರ್ಜ್ ಆಗಿದೆಯಾ ಅಂತ ಹೇಗೆ ನಾವು ಕಂಡುಹಿಡಿತೀವಿ, ಹೇಗೆ ಹೇಳ್ತೀವಿ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಂತ ನೋಡೋಣ. ಇವಾಗ ಎ ಬಾಡಿನಲ್ಲಿ ಫಸ್ಟು ಇನಿಷಿಯಲ್ ಆಗಿ 100 ಎಲೆಕ್ಟ್ರಾನ್ಸ್ ಇತ್ತು, 100 ಪ್ರೋಟಾನ್ಸ್ ಇತ್ತು. ಬಾಡಿ ಬಿನಲ್ಲಿ ಇನಿಷಿಯಲ್ ಎಷ್ಟಿತ್ತು, 100 ಎಲೆಕ್ಟ್ರಾನ್ಸು ಮತ್ತು 100 ಪ್ರೋಟಾನ್ಸ್ ಇದ್ದಾವೆ ಮಕ್ಕಳೇ. ಯಾವಾಗ ಈ ಒಂದು ಕೊಲಿಷನ್ ಆಗಿ ಏನಾಗುತ್ತೆ, ಎಲೆಕ್ಟ್ರಾನ್ಸು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಪ್ರೋಟಾನ್ಸು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳೇ. ಯಾವುದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳಿದ್ರೆ ಎಲೆಕ್ಟ್ರಾನ್ಸ್ ಮಾತ್ರ ಏನಾಗುತ್ತೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಯಿತಾ, ಸೊ ಇವೆರಡು ಕೊಲಿಷನ್ ಆದವು ಅಂತ ಇಟ್ಕೊಳ್ಳಿ. ಆಫ್ಟರ್ ಕೊಲಿಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 10 ಎಲೆಕ್ಟ್ರಾನ್ಸ್ ಅಷ್ಟು ಹೋಗಿದ್ದಾವೆ ಅಂತ ಇಟ್ಕೊಳ್ಳೋಣ ಆಫ್ಟರ್ ಕೊಲಿಷನ್. ಆಯಿತಾ, ಸೊ ಇವಾಗ ಇಲ್ಲಿ ಎಷ್ಟಾಯಿತು, 90 ಎಲೆಕ್ಟ್ರಾನ್ಸ್ ಇಲ್ಲಿ ಉಳಿಯಿತು. ನೆಕ್ಸ್ಟ್ ಪ್ರೋಟಾನ್ ಎಲ್ಲೂ ಹೋಗ್ತಾ ಇಲ್ಲ ಮಕ್ಕಳೇ, ಪ್ರೋಟಾನು ಹಾಗೆ ಉಳ್ಕೊಳ್ಳುತ್ತೆ. ನಂಬರ್ ಆಫ್ ಪ್ರೋಟಾನ್ಸ್ ಬಂದು 100, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು 90. ಆಯಿತಾ, ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿರುವಂತಹ 10 ಎಲೆಕ್ಟ್ರಾನ್ಸು ಇಲ್ಲಿಗೆ ಜಂಪ್ ಆದವು. ಆಯಿತಾ, ಈಗ ಇಲ್ಲಿ ನೋಡಿ, ಫಸ್ಟ್ ಇದ್ದಿದ್ದು ಎಲೆಕ್ಟ್ರಾನ್ ನಂಬರ್ ಎಷ್ಟು ಮಕ್ಕಳೇ, 100 ಎಲೆಕ್ಟ್ರಾನ್ಸ್ ಇತ್ತು ಈ ಬಾಡಿ ಮೇಲೆ. ಆಯಿತಾ, ಈಗ 10 ಎಕ್ಸ್ಟ್ರಾ ಬಂದವು ಅಲ್ಲ, ಸೊ 110 ಎಲೆಕ್ಟ್ರಾನ್ಸ್ ಆಯಿತು ಇವಾಗ. ಆಯಿತಾ, ನೆಕ್ಸ್ಟ್ ನಂಬರ್ ಆಫ್ ಪ್ರೋಟಾನ್ ಎಷ್ಟಿದೆ, ನಂಬರ್ ಆಫ್ ಪ್ರೋಟಾನಲ್ಲಿ ಏನೂ ಚೇಂಜಸ್ ಇಲ್ಲ, ಪ್ರೋಟಾನ್ಸು 100 ಇದ್ದಾವೆ. ಈಗ ನೋಡಿ ಮಕ್ಕಳೇ, ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 90 ಇದೆ, ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇದೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಿಂತ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇರೋದ್ರಿಂದ ಈ ಬಾಡಿ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳ್ತೀವಿ. ಸೊ ಇದನ್ನು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇದ್ದಾವೆ, ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗೆ ಕಂಪೇರ್ ಮಾಡಿದ್ರೆ. ಆಯಿತಾ, ಸೊ ಈ ಕಡೆ ಬನ್ನಿ, ಬಾಡಿ ಬಿ ಹತ್ರ ಬಂದಾಗ ಏನಿದೆ, ಫಸ್ಟು 100 ಎಲೆಕ್ಟ್ರಾನ್ಸ್ ಇತ್ತು, ಮತ್ತು ನೆಕ್ಸ್ಟ್ ಆಫ್ಟರ್ ಕೊಲಿಷನ್ ಎಷ್ಟಾಯಿತು, 110 ಎಲೆಕ್ಟ್ರಾನ್ಸು ಈಗ ಈ ಬಾಡಿ ಮೇಲೆ ಇದ್ದಾವೆ. ಆಯಿತಾ, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದ್ದಾವೆ, ಇನಿಷಿಯಲಲ್ಲಿ ಎಷ್ಟಿತ್ತು ಅಷ್ಟೇ ಇದ್ದಾವೆ. ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಪ್ರೋಟಾನ್ಸ್. ಸೊ ಹಾಗಾಗಿ ಇದು ನೆಗೆಟಿವ್ಲಿ ಚಾರ್ಜ್ ಬಾಡಿ ಅಂತ ಹೇಳ್ತೀವಿ, ನೆಗೆಟಿವ್ಲಿ ಚಾರ್ಜ್ ಬಾಡಿ. ಸೊ ಇನ್ನೂ ಒಂದು ಹೇಳ್ಬೋದು ಮಕ್ಕಳೇ, ಇನ್ನೊಂದು ಸೆಂಟೆನ್ಸಲ್ಲಿ ಹೇಳ್ಬೋದು, ಏನಂತ, ದ ಬಾಡಿ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ, ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ ಈಸ್ ಸೆಡ್ ಟು ಬಿ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಎಲೆಕ್ಟ್ರಾನ್ಸ್ ಆರ್ removed from the body, then body is said to be positively charged body. ಇದನ್ನು ಅರ್ಥ ಮಾಡ್ಕೊಂಡ್ರೆ ಮಕ್ಕಳೇ ಇಡೀ ಚಾಪ್ಟರ್ ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ಇದರಲ್ಲಿ ಏನಂತ ಬರಿಬೋದು, ಇಲ್ಲಿಂದ ರಿಮೂವ್ ಮಾಡಿದ್ದನ್ನು ಏನಂತ ಕರಿತಾ ಇದ್ದೀವಿ, ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತಾ ಇದ್ದೀವಿ. ಇಲ್ಲೇನಾಗ್ತಿದೆ, ಎಲೆಕ್ಟ್ರಾನ್ಸನ್ನು ಗೇನ್ ಮಾಡ್ಕೊಳ್ತಾ ಇದೆ, ಎಲೆಕ್ಟ್ರಾನ್ಸನ್ನು ಏನು ಮಾಡ್ತಾ ಇದೆ, ತಗೊಳ್ತಾ ಇದೆ, ಎಕ್ಸ್ಟ್ರಾ ತಗೊಳ್ತಾ ಇದೆ ಅಲ್ವಾ. ಗೈನಿಂಗ್ ಆಫ್ ಎಲೆಕ್ಟ್ರಾನ್, then the body is said to be ಏನಂತ ಕರೀತಾರೆ ಮಕ್ಕಳೇ, ಬಾಡಿ ಇಸ್ ಸೆಡ್ ಟು ಬಿ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ನೆಕ್ಸ್ಟ್ ಈ ಒಂದು ಐಸೋಲೇಟೆಡ್ ಒಂದು ಸಿಸ್ಟಮ್ ಅಂತ ತೊಗೊಂಡಿದ್ದೀವಲ್ಲ ಮಕ್ಕಳೇ, ಈ ಸಿಸ್ಟಮ್ದು ಏನಾಗ್ತಾ ಇದೆ,
ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸು ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸು ಅಷ್ಟೇ ಇದೆ. ಇನಿಷಿಯಲಲ್ಲಿ ಎಷ್ಟಿತ್ತು ಅಷ್ಟೇ ಇದೆ. ಎಷ್ಟಿತ್ತು ಇನಿಷಿಯಲಲ್ಲಿ? ಇಲ್ಲಿ 100 ಇತ್ತು, ಇಲ್ಲಿ 100 ಇತ್ತು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು 100 ಅಂದರೆ ಟೋಟಲ್ ಸಿಸ್ಟಮ್ದು ಎಷ್ಟಾಯಿತು ಮಕ್ಕಳೇ? 200 ಎಲೆಕ್ಟ್ರಾನ್ಸ್ ಇತ್ತು. ಟೋಟಲ್ ಸಿಸ್ಟಮ್ದು ಪ್ರೋಟಾನ್ಸ್ ಎಷ್ಟಿತ್ತು ಇನಿಷಿಯಲಲ್ಲಿ? 100 + 100 200 ಇದ್ದಾವೆ. ಸೊ ಆಫ್ಟರ್ ಕೊಲಿಷನ್ ಎಷ್ಟಾಯಿತು? ಇಲ್ಲಿ ನಾವು ಟೋಟಲ್ ಸಿಸ್ಟಮ್ ತಗೊಳ್ಳೋದ್ರಿಂದ 90 + 110 ಎಷ್ಟಾಯಿತು? 200 ಆಯಿತು. ನೆಕ್ಸ್ಟ್ ಆಫ್ಟರ್ ಕೊಲಿಷನ್ನು ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಾಯಿತು ಮಕ್ಕಳೇ? 100 + 100 200. ಸೊ ಐಸೋಲೇಟೆಡ್ ಸಿಸ್ಟಮಲ್ಲಿರುವಂತಹದ್ದು ಯಾವುದು ಕೂಡ ಚೇಂಜಸ್ ಆಗೋದಿಲ್ಲ, ನ್ಯೂಟ್ರಲ್ ಆಗೇ ಇರುತ್ತೆ. ಅರ್ಥ ಆಯ್ತಾ? ಅದರ ಒಳಗಡೆ ಇರುವಂತಹ ಬಾಡೀಸ್ಗೆ ಏನಾಗ್ತಾ ಇರುತ್ತೆ? ಎಲೆಕ್ಟ್ರಾನ್ಸು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಜಂಪ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಬಾಡಿ ಇಟ್ ಮೇ ಬಿ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಹಾಗಿದ್ರೆ ಚಾರ್ಜ್ ಅಂದರೆ ಏನು? ಚಾರ್ಜ್ ಅಂತ ಹೇಳಿದ್ರೆ ಚಾರ್ಜ್ ಈಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಂತ ಹೇಳ್ಬೋದು. ಏನು? ಚಾರ್ಜ್ ಈಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್. ಸೊ ಇಲ್ಲಿ ನೋಡಬೇಕು ಮಕ್ಕಳೇ, ಲೈಕ್ ಚಾರ್ಜಸ್ ಅಂತಾನೂ ಕರೀತಾರೆ ಅಥವಾ ಸೇಮ್ ಕೈಂಡ್ಸ್ ಅಂತಾನೂ ಕರೀತಾರೆ. ಸೊ ಲೈಕ್ ಚಾರ್ಜಸ್ ಆರ್ ರಿಪೆಲ್ ಈಚ್ ಅದರ್. Unlike charges attract each other. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಅಟ್ರಾಕ್ಟ್ ಈಚ್ ಅದರ್ ಏನು ಹೀಗಂದರೆ ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ ಅಲ್ಲಿ ನಿಮಗೇನಾಗುತ್ತೆ? ರಿಪ್ಪಲ್ಲನ್ನು ಏನು ಮಾಡ್ಬೋದು ನೋಡ್ತೀರಾ. ಅಥವಾ ನೆಗೆಟಿವ್ ಚಾರ್ಜನ್ನು ತೊಗೊಂಡ್ರೆ ಅಲ್ಲಿ ರಿಪಲ್ಷನನ್ನು ನೋಡ್ತೀರಾ. ಆಯಿತಾ? ಅದೇ ಅನ್ಲೈಕ್ ಚಾರ್ಜಸ್ ಅಂದರೆ ಒಂದು ಚಾರ್ಜ್ ಪಾಸಿಟಿವ್ ಒಂದು ಚಾರ್ಜ್ ನೆಗೆಟಿವ್ ಅಂತ ತೊಗೊಂಡಾಗ ಅವೆರಡರ ಮಧ್ಯೆ ಏನಾಗುತ್ತೆ? ಅಟ್ರಾಕ್ಷನನ್ನು ನೋಡ್ತೀರಾ. ಇಲ್ಲಿ ರಿಪಲ್ಷನ್ ನೋಡ್ತಾ ಇದ್ದರೆ ಇಲ್ಲಿ ಅನ್ಲೈಕ್ ಚಾರ್ಜಸ್ ಅಂತ ತೊಗೊಂಡಾಗ ಅದರಲ್ಲಿ ಅಟ್ರಾಕ್ಷನನ್ನು ನೋಡ್ತೀರಾ. ಓಕೆ, ಸೊ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಪ್ರಾಪರ್ಟೀಸ್ ಆಫ್ ಚಾರ್ಜ್ ನೋಡೋಣ ಮಕ್ಕಳೇ. ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರಾಪರ್ಟೀಸ್ ಆಫ್ ಚಾರ್ಜ್. ಫಸ್ಟ್ ಪ್ರಾಪರ್ಟಿ ಮಕ್ಕಳೇ, ಫಸ್ಟ್ ಪ್ರಾಪರ್ಟಿ ಬಂದು ಚಾರ್ಜ್ ಹ್ಯಾಸ್ ಅ ಮಾಸ್ ಅಂತ ಹೇಳ್ತೀವಿ. ಯಾವುದೇ ಒಂದನ್ನು ಕನ್ಸಿಡರ್ ಮಾಡಿದಾಗ ಅದಕ್ಕೆ ಏನಿರಲೇಬೇಕು ಮಕ್ಕಳೇ? ಮಾಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಚಾರ್ಜ್ ಹ್ಯಾಸ್ ಅ ಮಾಸ್ ಅಂತ ಹೇಳ್ತೀವಿ. ಹೇಗೆ ಹೇಳ್ತೀರಾ? ಎಕ್ಸಾಂಪಲ್ ಆಗಿ ಮಾಸ್ ಆಫ್ ಪ್ರೋಟಾನ್ ಎಷ್ಟು? ಮಾಸ್ ಆಫ್ ಪ್ರೋಟಾನ್ ಎಷ್ಟು ಅಂತ ಹೇಳಿದ್ರೆ 1.672 × 10⁻⁻27 kg. ಮಾಸ್ ಆಫ್ ನ್ಯೂಟ್ರಾನ್ ಬಂದು 1.674 × 10⁻⁻27 kg. ಮಾಸ್ ಆಫ್ ಎಲೆಕ್ಟ್ರಾನ್ 9.1 × 10⁻⁻31 kg. ಸೊ ಇವುಗಳಿಂದ ನಾವೇನಂತ ಹೇಳ್ಬೋದು? ಚಾರ್ಜ್ ಹ್ಯಾಸ್ ಅ ಮಾಸ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಮಾಸ್ ಆಫ್ ಪ್ರೋಟಾನ್ ಅಂತ ಕೇಳಿದರೆ ಮಕ್ಕಳೇ 1.67 × 10⁻⁻27 kg ಅಂತ ಹೇಳಬೇಕು. ವಾಟ್ ಈಸ್ ದ ಮಾಸ್ ಆಫ್ ನ್ಯೂಟ್ರಾನ್ ಅಂತ ಹೇಳಿದರೆ 1.674 × 10⁻⁻27 kg. ಸೊ ವಾಟ್ ಈಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಕೇಳಿದ್ರೆ 9.1 × 10⁻⁻31 kg. ಅರ್ಥ ಆಯ್ತಾ? ಸೊ ಇದು ಮಾಸ್ ಆಫ್ ಪ್ರೋಟಾನ್, ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಬಂದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಈ ಬೇಸ್ ಪ್ರಾಪರ್ಟೀಸ್ ಎಲ್ಲ. ಸೆಕೆಂಡ್ ಬಂದು ಚಾರ್ಜ್ ಈಸ್ ಅ ಸ್ಕೇಲಾರ್. ಎರಡನೇದೇನು? ಚಾರ್ಜ್ ಈಸ್ ಅ ಸ್ಕೇಲಾರ್. ಸೊ ನೀವು ಸ್ಕೇಲಾರ್ ಅನ್ನೋ ಪದವನ್ನು ಫಸ್ಟ್ PUC ನಲ್ಲೇ ಕಲ್ತಿರ್ತೀರ. ಸ್ಕೇಲಾರ್ ಅಂತ ಹೇಳಿದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರೋದಿಲ್ಲ. ಚಾರ್ಜ್ ಏನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ ಅಂತಂದರೆ ಇದು ಈ ಡೈರೆಕ್ಷನಲ್ಲೇ ಹೋಗಬೇಕು ಅಥವಾ ಈ ಡೈರೆಕ್ಷನಲ್ಲೇ ಹೋಗಬೇಕು ಅಂತ ಎಲ್ಲೂ ಇಲ್ಲ. ಸೊ ಡೈರೆಕ್ಷನ್ ಇರೋದಿಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸೊ ಹಾಗಾಗಿ ಚಾರ್ಜ್ ಈಸ್ ಅ ಸ್ಕೇಲಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್, ಲೈಕ್ ಚಾರ್ಜಸ್ ರಿಪೆಲ್
ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ನಾವು ಈಗ ತಾನೇ ನೋಡಿದ್ವಿ, ಅದು ಕೂಡ ಒಂದು ಪ್ರಾಪರ್ಟಿ ಆಗಿರುತ್ತೆ. ಏನು? ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ರಿಪಲ್ ಈಚ್ ಅದರ್. ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್. ನೀವು ಹೀಗೆ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಮಕ್ಕಳೇ. ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಓಕೆ, ಇದು ಕೂಡ ಒಂದು ಪ್ರಾಪರ್ಟಿ ಆಗಿರುತ್ತೆ. ನೆಕ್ಸ್ಟ್, ಚಾರ್ಜಸ್ ಆಲ್ವೇಸ್ ರಿಸೈಡ್ಸ್ ಓನ್ಲಿ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಒಂದು ಕಂಡಕ್ಟರ್ ಅಂತ ತಗೊಂಡ್ರೆ ಮಕ್ಕಳೇ, ಆ ಕಂಡಕ್ಟರ್ ಮೇಲೆ ಓನ್ಲಿ ಔಟರ್ ಸರ್ಫೇಸ್ ಮೇಲೆ ಮಾತ್ರ ಏನಾಗಿರುತ್ತೆ, ಚಾರ್ಜಸ್ಸು ಕೂಡಿರ್ತವೆ, ಪ್ರೆಸೆಂಟ್ ಆಗಿರುತ್ತೆ. ಆಯಿತಾ? ಚಾರ್ಜಸ್ ಆಲ್ವೇಸ್ resides only on the outer surface of the conductor. ಸೊ ಒಂದು ಕಂಡಕ್ಟರನ್ನು ತಗೊಂಡು ಚಾರ್ಜಸ್ ಎಲ್ಲಿ ಇರ್ತವೆ ಅಂತ ಹೇಳಿದ್ರೆ ಔಟರ್ ಸರ್ಫೇಸ್ನಲ್ಲೇ ಇರ್ತವೆ ಅಂತ ನೀವೇನು ಹೇಳಬೇಕು, ಆನ್ಸರ್ ಮಾಡಬೇಕಾಗಿರುತ್ತೆ. ಆಯಿತಾ? ನೆಕ್ಸ್ಟ್ ಬಂದು ಚಾರ್ಜಸ್ ಆರ್ ಅಕ್ಯುಮುಲೇಟೆಡ್ ಅಟ್ ದ ಶಾರ್ಪ್ ಎಡ್ಜಸ್. ಚಾರ್ಜಸ್ accumulated at the sharp edges of the conductor. ಶಾರ್ಪ್ ಎಡ್ಜಸ್ ಇರುವಂತಹ ಒಂದು ಕಂಡಕ್ಟರ್ ಅಂತ ಏನಾದರೂ ತಗೊಂಡ್ರೆ ನೀವು ಚಾರ್ಜಸನ್ನು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಶಾರ್ಪ್ ಎಡ್ಜಸ್ಸಲ್ಲಿ ಚಾರ್ಜಸನ್ನು ನೀವು ನೋಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಈಸ್ unaffected by its motion. ಹಾಗಂದ್ರೆ ಮಕ್ಕಳೇ, ಈಗ ಚಾರ್ಜ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇರಬೇಕಿದ್ರೆ ಅದೇನಾಗಲ್ಲ, ಆ ಮ್ಯಾಗ್ನಿಟ್ಯೂಡು ಅಫೆಕ್ಟ್ ಏನು ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಚಾರ್ಜು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದ್ರಿಂದ ಮ್ಯಾಗ್ನಿಟ್ಯೂಡ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಅರ್ಥ ಮಕ್ಕಳೇ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪಾಯಿಂಟು, ಆ್ಯಕ್ಚುಲಿ 3 ಈಸಿ ಪಾಯಿಂಟ್ಸ್ ಇದಾವೆ ಮಕ್ಕಳೇ, ಅದನ್ನು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್, ಚಾರ್ಜ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂರಿಂಗ್ ದೇರ್ ಮೋಷನ್. ಇದು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಚಾರ್ಜ್ ಪ್ರೊಡ್ಯೂಸ್, ಈ ಚಾಪ್ಟರ್ಗಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಬರೋ ಚಾಪ್ಟರ್ನಲ್ಲಿ ಇದನ್ನು ನೀವು ಓದಬೇಕಾಗತ್ತೆ. ಸೊ ಪ್ರಾಪರ್ಟೀಸಲ್ಲಿ ಈಗಲೇ ಕಲ್ತ್ಕೊಂಡ್ಬಿಡಿ. ಚಾರ್ಜ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂರಿಂಗ್ ದೇರ್ ಮೋಷನ್ ಅಂತ ಹೇಳಿದ್ರೆ, ಚಾರ್ಜಸ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆ ಅಂದರೆ ಮೋಷನಲ್ಲಿದ್ದಾಗ ಯಾವ ಒಂದು ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಮತ್ತು ನಾನು ಆಗಲೇ ಹೇಳಿದೆ ಒಂದು 3 ಪ್ರಾಪರ್ಟೀಸ್ ತುಂಬ ಈಸಿಯಾಗಿದ್ದಾವೆ ಅಂತ ಹೇಳ್ಬಿಟ್ಟು, ಅದು ಯಾವುದೂ ಅಲ್ಲ ಮಕ್ಕಳೇ, ಅಡಿಟಿವಿಟಿ ಆಫ್ ಚಾರ್ಜ್ ಅಥವಾ ಚಾರ್ಜ್ ಇಸ್ ಅಡಿಟಿವ್ ಅಂತ ಹೇಳ್ತೀವಿ. ಚಾರ್ಜ್ ಇಸ್ ಅಡಿಟಿವ್ ಅಂತ ಹೇಳಿದ್ರೆ ಮಕ್ಕಳೇ, ಇದು ತುಂಬ ಈಸಿ. ಒಂದು ಸಿಸ್ಟಮ್ ಅಂತ ನಾವು ಆಲ್ರೆಡಿ ಒಂದ್ಸರಿ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಒಂದು ಸಿಸ್ಟಮ್ ಅಂತ ತೊಗೊಂಡಾಗ ಆ ಸಿಸ್ಟಮಲ್ಲಿ ಇಲ್ಲಿ ನೋಡಿ ಒಂದು ಡಯಾಗ್ರಾಮನ್ನು ಹಾಕ್ತೀನಿ. ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ Q1 ಅನ್ನೋ ಒಂದು ಸ್ಮಾಲ್ ಚಾರ್ಜ್ ಇರುತ್ತೆ, Q2 ಅನ್ನೋದು ಒಂದು ಚಾರ್ಜ್ ಇರುತ್ತೆ, Q3 ಅನ್ನೋದು ಒಂದು ಚಾರ್ಜ್ ಇರುತ್ತೆ, ಅಪ್ ಟು n ಅಷ್ಟು ಚಾರ್ಜಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆಯಿತಾ? ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಅಂತ ತಗೊಂಡಾಗ ಏನಂತ ಹೇಳ್ತೀವಿ ಮಕ್ಕಳೇ? ಆಲ್ಜಿಬ್ರಿಕ್ ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜಸ್ ಅಂತ ಹೇಳ್ತೀವಿ.
ಕರೆಕ್ಟ್ ಅಲ್ವಾ? ಸೊ ನನಗೆ Q1 Q2 Q3 ಅಪ್ ಟು Q1 ಅಷ್ಟು ಚಾರ್ಜಸ್ ಇದ್ದಾವೆ. ಆದರೆ ನನಗೆ ಬೇಕಾಗಿರುವಂಥದ್ದೇನು, ಈ ಸಿಸ್ಟಮ್ನಲ್ಲಿರುವಂತಹ ಟೋಟಲ್ ಚಾರ್ಜ್ ಎಷ್ಟು ಅಂತ ಕೇಳಿದಾಗ ಎಷ್ಟು ಚಾರ್ಜಸ್ ಇದಾವೋ ಅಷ್ಟು ಚಾರ್ಜಸನ್ನು ಸಮ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಸಿಗುತ್ತೆ. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಬೇಸಿಕ್ ಪ್ರಾಪರ್ಟೀಸ್ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳೇ. ಇವಾಗ ಇಷ್ಟು ಸಾಕಾಗುತ್ತೆ. ಅಂದರೆ ಇಲ್ಲೇನಂತ ಬರಿಬೋದು, Q1 + Q2 + Q3 ಅಂತ ಹೇಳಿದ್ರೇನು, ಆಲ್ಜಿಬ್ರಿಕ್ ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜಸ್ ಲೊಕೇಟೆಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ಸೈಡ್ ದ ಸಿಸ್ಟಮ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಪರ್ಟಿ ಬಂದು ಕನ್ಸರ್ವೇಷನ್ ಆಫ್ ಚಾರ್ಜ್. ಕನ್ಸರ್ವೇಷನ್ ಆಫ್ ಚಾರ್ಜ್ ಏನು ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ರೆ, ನೋಡಿ ಮಕ್ಕಳೇ, ಇದನ್ನೇ ಎಕ್ಸಾಂಪಲ್ ಅಂತ ತೊಗೊಂಡಾಗ ನೋಡಿ, ಇಲ್ಲಿ ಒಂದು ಐಸೋಲೇಟೆಡ್ ಸಿಸ್ಟಮ್ ಅಂತ ತೊಗೊಂಡಾಗ ಬಾಡಿ ಎ ಬಾಡಿ ಬಿ ಅಂತ ತೊಗೊಂಡಿದ್ವಿ ಅಲ್ವಾ ಲಾಸ್ಟಲ್ಲಿ. ಸೊ ಇಲ್ಲೇನಾಯಿತು, ಎಲೆಕ್ಟ್ರಾನ್ಸು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದವು. ಫಸ್ಟ್ 100 ಎಲೆಕ್ಟ್ರಾನ್ಸ್ ಇತ್ತು, 100 ಪ್ರೋಟಾನ್ಸ್ ಇತ್ತು. ಇಲ್ಲೂ ಕೂಡ ಅಷ್ಟೇ 100 ಎಲೆಕ್ಟ್ರಾನ್ಸ್ ಇತ್ತು, 100 ಪ್ರೋಟಾನ್ಸ್ ಇತ್ತು. ಆಯಿತಾ? ಸೊ ಈಗ ಆಫ್ಟರ್ ಕೊಲಿಷನ್ ಏನಾಗುತ್ತೆ, ಫಸ್ಟು ಸಿಸ್ಟಮಲ್ಲಿರುವಂತಹ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು, ಇಲ್ಲಿ 100 ಇಲ್ಲಿ 100, ಟೋಟಲ್ ಎಷ್ಟಾಯಿತು, 200 ಎಲೆಕ್ಟ್ರಾನ್ಸ್ ಇದೆ. ಯಾವುದರಲ್ಲಿ, ಸಿಸ್ಟಮ್ನಲ್ಲಿ. ಆಯಿತಾ? ಈಗ ಆಫ್ಟರ್ ಕೊಲಿಷನ್ ಏನಾಯಿತು, ಆಫ್ಟರ್ ಕೊಲಿಷನ್ನು ಇಲ್ಲಿಂದ 10 ಎಲೆಕ್ಟ್ರಾನ್ಸ್ ಹೋಯಿತು ಅಂತ ಒಂದು ಎಕ್ಸಾಂಪಲ್ ಕೊಟ್ವಿ ಅಲ್ವಾ, ಅದೇ ಎಕ್ಸಾಂಪಲನ್ನು ತೊಗೊಳ್ಳೋಣ. ಈಗ ಎಷ್ಟಾಯ್ತು, ಇದರಲ್ಲಿ 90 ಎಲೆಕ್ಟ್ರಾನ್ಸ್ ಇದ್ದಾವೆ. ಇಲ್ಲೆಷ್ಟಾಯಿತು, 110 ಎಲೆಕ್ಟ್ರಾನ್ಸ್ ಇದ್ದಾವೆ. ಆಯಿತಾ? ಟೋಟಲ್ ಈ ಒಂದು ಸಿಸ್ಟಮ್ನಲ್ಲಿರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕೇಳಿದ್ರೆ ಎಷ್ಟಾಗುತ್ತೆ ಮಕ್ಕಳೇ, ಅಗೇನ್ 200 ಆಗುತ್ತೆ. ಸೊ ಇಲ್ಲಿ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಚಾರ್ಜನ್ನು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಥವಾ ಚಾರ್ಜನ್ನು ನಾವು ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಆದರೆ ಚಾರ್ಜಸ್ಸು ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಚಾರ್ಜ್ ಕ್ಯಾನ್ ನೀದರ್ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಬಟ್ ದೇ ಕ್ಯಾನ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಕೊಡೋದಾದರೆ ಮಕ್ಕಳೇ, ಒಂದು ನ್ಯೂಟ್ರಲ್ ಬಾಡಿಯನ್ನು ತಗೊಂಡು ಅದು ಡಿಕೆ ಆಗ್ತಾ ಇರುತ್ತೆ ಮಕ್ಕಳೇ. ಡಿಕೆ ಆದಾಗ ಒಂದು ಪ್ರೋಟಾನ್ ಆಗಿ ಮತ್ತು ಎಲೆಕ್ಟ್ರಾನ್ ಆಗಿ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ, ಡಿಕೆ ಆಗುತ್ತೆ. ಸೊ ಡಿಕೆ ಆದಾಗ ಪ್ರೋಟಾನ್ ಬಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಎಲೆಕ್ಟ್ರಾನ್ ಬಂದು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಆದರೆ ಐಸೋಲೇಟೆಡ್ ಸಿಸ್ಟಮ್ ಅಂತ ತೊಗೊಂಡಾಗ ದಟ್ ಈಸ್ ಅ ನ್ಯೂಟ್ರಲ್ ಬಾಡಿ ಅಂತ ಹೇಳ್ತೀವಿ. ಅದನ್ನು ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ರೇನು, ಚಾರ್ಜ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಇದನ್ನು ನಾನು ಸ್ಟೇಟ್ಮೆಂಟ್ ಸಹಿತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳೇ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಈಸಿಯಾಗಿರುವಂಥದ್ದು, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತಲೂ ಹೇಳ್ಬೋದು. ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ರೆ ಏನು ಅಂದರೆ ಮಕ್ಕಳೇ, ಈಗ ನಾವೊಂದು ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋಗ್ಬಿಟ್ಟು ನಾವೊಂದು ಬಾಲನ್ನು ಪರ್ಚೇಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಾವು ಅವನ ಹತ್ರಕ್ಕೆ ಹೋಗ್ಬಿಟ್ಟು, ಅಂಕಲ್ ಒಂದು ಬಾಲ್ ಕೊಡಿ ಅಂತ ಹೇಳಿದ್ರೆ ಅದೊಂಥರ ಅಲ್ವಾ, ಅಂಕಲ್ ಒಂದು ಬಾಲ್ ಕೊಡಿ ಅಂತ ಹೇಳಿದ್ರೆ ಒಂದು ಬಾಲನ್ನು ಕೊಡ್ತಾನೆ. ಅದೇ ಒಂದು ಸ್ವಲ್ಪ ಬೇರೆ ಥರ ಕೇಳಿದ್ರೆ, ಫಾರ್ ಎಕ್ಸಾಂಪಲ್, ಅಂಕಲ್ ಅರ್ಧ ಬಾಲ್ ಕೊಡಿ ಅಂಕಲ್ ಅಂತೇನಾದರೂ ಕೇಳಿದ್ರೆ ಮುಖ ನೋಡ್ಬಿಟ್ಟು ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದು ಒಂದು ಕ್ವಾಂಟಿಟಿ, ಕಂಪ್ಲೀಟ್ ಬಾಲ್ ಅನ್ನೋದೇನು ಒಂದು ಕ್ವಾಂಟಿಟಿ. ಅರ್ಥ ಆಯ್ತಾ? ಸೊ ಇಂಥವು 10 ಬಾಲ್ ಕೊಡಿ ಅಂಕಲ್ ಅಂತ ಕೇಳ್ತೀರಾ, 10 ಬಾಲ್ ಕೊಡ್ತಾರೆ. ಒಂದು ಬಾಲ್ನ ರೇಟು 10 ರೂಪೀಸ್ ಆದರೆ, ಫಾರ್ ಎಕ್ಸಾಂಪಲ್ ಆಗಿ 5 ಬಾಲ್ಸನ್ನು ತೊಗೊಂಡಿರ್ತೀರ ಮಕ್ಕಳೇ. ಆ 5 ಬಾಲ್ಸ್ ಕಾಸ್ಟ್ ಎಷ್ಟು ಅಂತ ಹೇಳಿದಾಗ ನೀವೆಷ್ಟು ಹೇಳ್ತೀರಾ, 10 × 5 ಅಂತ ಮಾಡ್ತೀರಾ ಅಲ್ವಾ, 10 × 5 ಅಂತ ಮಾಡ್ತೀರಾ. ಕರೆಕ್ಟಾ? ಸೊ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ, 50 ಬರುತ್ತೆ. ಸೊ ಇದೇ ರೀತಿ ನಾವು ಚಾರ್ಜಸಲ್ಲೂ ಕೂಡ ಹೀಗೆ ಕ್ವಾಂಟೈಸೇಷನನ್ನು ತೊಗೊಳ್ತೀವಿ. ಕ್ವಾಂಟೈಸೇಷನ್ ಅಂತ ಹೇಳಿದ್ರೆ ಏನು ಮಕ್ಕಳೇ, ಇಟ್ ಈಸ್ ದ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲೀಸ್ಟ್ ವ್ಯಾಲ್ಯೂ ಆಫ್ ದ ಚಾರ್ಜ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಈಗ ಎಲೆಕ್ಟ್ರಾನ್ಗೆ ಒಂದು ಚಾರ್ಜ್ ಇರುತ್ತೆ. ಆ ಎಲೆಕ್ಟ್ರಾನ್ ಚಾರ್ಜನ್ನು ನಾವು ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾವೆ, ಅದರಲ್ಲಿರುವಂತಹ ಚಾರ್ಜ್ ಏನು ಅಂತ ಹೇಳಿ ನಾವು ಕಂಡುಹಿಡಿಯಬಹುದು. ಸೊ ಇವೆಲ್ಲವೂ ಕೂಡ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಫಸ್ಟ್ ಒನ್ ಏನು ಮಕ್ಕಳೇ, ನೋಡಿ ಇಲ್ಲಿ ಚಾರ್ಜ್ ಆಸ್ ಅ ಮಾಸ್ ಅಂತ ಹೇಳಿದ್ದೀವಿ. ಮಾಸ್ ಆಫ್ ಪ್ರೋಟಾನ್ ಬಂದು 1.672 × 10⁻27. ಮಾಸ್ ಆಫ್ ನ್ಯೂಟ್ರಾನ್ ಬಂದು 1.674 × 10⁻27 kg.
ಮಾಸ್ ಆಫ್ ಎಲೆಕ್ಟ್ರಾನ್ ಬಂದು 9.1 × 10⁻³ kg. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಹೇಳಬೇಕು ಅಂತ ಹೇಳಿದಾಗ ಚಾರ್ಜ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಲೈಕ್ ಚಾರ್ಜಸ್ ಅಂದರೆ ಏನು ಮಕ್ಕಳೇ? ಪಾಸಿಟಿವ್ ತಗೊಂಡಾಗ ನಾವೇನನ್ನು ನೋಡ್ಬೋದು? ರಿಪಲ್ಷನನ್ನು ನೋಡ್ಬೋದು. ನೆಗೆಟಿವ್ ಅಂತ ತಗೊಂಡಾಗ ರಿಪಲ್ಷನನ್ನು ನೋಡಬಹುದು. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅನ್ಲೈಕ್ ಚಾರ್ಜಸ್ ಅಂದರೆ ಏನು? ಒಂದು ಪಾಸಿಟಿವ್ ತಗೊಳ್ಳಿ, ಒಂದು ನೆಗೆಟಿವ್ ತಗೊಳ್ಳಿ, ಅಲ್ಲಿ ಯಾವ ರೀತಿ ಒಂದು ಅಟ್ರಾಕ್ಷನನ್ನು ನಾವು ನೋಡ್ತೀವಿ, ಅಟ್ರಾಕ್ಟಿವ್ ಫೋರ್ಸನ್ನು ನೋಡ್ತೀವಿ. ಸೊ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾ ಇದ್ದೀವಿ. ಚಾರ್ಜಸ್ ಆಲ್ವೇಸ್ ರಿಸೈಡ್ಸ್ ಓನ್ಲಿ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಒಂದು ಕಂಡಕ್ಟರ್ ಅಂತ ಒಂದು ತಗೊಂಡಾಗ ಕನ್ಸಿಡರ್ ಮಾಡಿದ್ರೆ ಮಕ್ಕಳೇ, ಚಾರ್ಜಸ್ ಎಲ್ಲಿ ಪ್ರೆಸೆಂಟ್ ಆಗಿರ್ತವೆ ಅಂತ ಹೇಳಿದ್ರೆ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್ನಲ್ಲಿ ಚಾರ್ಜಸ್ಸು ನಾವು ನೋಡಬಹುದು. ಆಯಿತಾ? ಇನ್ನು ಒಂದು ನೆಕ್ಸ್ಟ್ ನೋಡಿ, ಚಾರ್ಜಸ್ ಅಕ್ಯುಮುಲೇಟೆಡ್ ಅಟ್ ದ ಶಾರ್ಪ್ ಎಡ್ಜಸ್ ಆಫ್ ದ ಕಂಡಕ್ಟರ್. ಫಾರ್ ಎಕ್ಸಾಂಪಲ್ ಆಗಿ ನೀವು ಕಂಡಕ್ಟರ್ನ ಒಂದು ಸ್ಕ್ವೇರ್ ಶೇಪಲ್ಲಿ ಅಥವಾ ಟ್ರಯಾಂಗಲ್ ಶೇಪಲ್ಲಿ ಒಂದು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಕಂಡಕ್ಟರನ್ನು ಶಾರ್ಪ್ ಎಡ್ಜಸ್ಸಲ್ಲಿ ಏನಾಗಿರ್ತವೆ? ಅಕ್ಯುಮುಲೇಟ್ ಆಗಿರ್ತವೆ ಚಾರ್ಜಸ್ಸು. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಈಸ್ ಅನ್ಎಫೆಕ್ಟೆಡ್ ಬೈ ಇಟ್ಸ್ ಮೋಷನ್. ಚಾರ್ಜ್ ಏನಾದ್ರೂ ಮೋಷನ್ ಕಂಡೀಷನಲ್ಲಿದೆ. ಮೋಷನ್ ಅಂದರೆ ಏನು? ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಟ್ರಾವೆಲ್ ಮಾಡ್ತಾ ಇದೆ ಅಂತ, ಕರೆಕ್ಟ್ ಅಲ್ವಾ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ ಅಂತ ಅನ್ಬೇಕಿದ್ರೆ ಚಾರ್ಜು ಮೋಷನಲ್ಲಿದೆ ಅಂತ ಹೇಳ್ತೀವಿ. ಸೊ ಮೋಷನಲ್ಲಿ ಇರಬೇಕಿದ್ರೆ ಮ್ಯಾಗ್ನಿಟ್ಯೂಡು ಏನು ಅಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಚಾರ್ಜ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂರಿಂಗ್ ದೇರ್ ಮೋಷನ್. ಸೊ ನಾನು ಆಲ್ರೆಡಿ ಹೇಳಿದೆ, ಚಾರ್ಜು ಮೋಷನಲ್ಲಿದ್ದಾಗ ಯಾವ ಒಂದು ಎಫೆಕ್ಟನ್ನು ನೋಡ್ಬೋದು ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ನೋಡಬಹುದು. ಸೊ ಇದು ಈ ಒಂದು ಚಾಪ್ಟರ್ನಲ್ಲಿ ನೋಡದೇ ಇದ್ರೂ ಕೂಡ ನೆಕ್ಸ್ಟ್ ಬರುವಂಥ ಚಾಪ್ಟರ್ನಲ್ಲಿ ಈ ಒಂದು ಪಾಯಿಂಟನ್ನು ನೀವು ಗಮನಿಸಬಹುದು. ಆಯಿತಾ? ಸೊ ಆದರೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಹೇಳ್ತಿರೋದ್ರಿಂದ ಇದನ್ನು ಮೆನ್ಷನ್ ಮಾಡಿದ್ದೀವಿ ಅಷ್ಟೇ. ಈಗ ಚಾರ್ಜ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂರಿಂಗ್ ದೇರ್ ಮೋಷನ್ ಇದಾಯಿತು. ನೆಕ್ಸ್ಟ್ ಇವು ಮೂರು ಮಕ್ಕಳೇ ತುಂಬ ಈಸಿ ಮತ್ತು ಬೇಸಿಕ್ ಪ್ರಾಪರ್ಟೀಸ್ ಅಂತಲೂ ಹೇಳ್ತಾರೆ. ಆ್ಯಕ್ಚುಲಿ ಇದು ನಾನು ಫಸ್ಟೇ ಹೇಳಬೇಕಿತ್ತು, ಆದರೆ ಲಾಸ್ಟ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇವಾಗ ಮತ್ತೆ ಬೇಸಿಕ್ ಪ್ರಾಪರ್ಟೀಸನ್ನು ಹೇಳ್ತೀನಿ. ಆಯಿತಾ? ಚಾರ್ಜಸ್ ಅಡಿಟಿವ್ ಅಂತ ಹೇಳಿದ್ದೀವಿ, ಚಾರ್ಜಸ್ ಕನ್ಸರ್ವ್ ಅಂತ ಹೇಳಿದ್ದೀವಿ, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ದೀವಿ. ಈಗ ನೋಡಿ, ನಾನು ಆಗಲೇ ಹೇಳಿದೆ ಇದನ್ನು ಸ್ಟೇಟ್ಮೆಂಟು ಮತ್ತು ಎಕ್ಸ್ಪ್ಲನೇಷನ್. ಆಯಿತಾ? 3 ಮಾರ್ಕ್ಸಿಗೆ ಕೇಳ್ತಾರೆ ಮಕ್ಕಳೇ. ಆಯಿತಾ? ಕ್ವೆಶನ್ ಏನಂತ ಕೇಳ್ತಾರೆ? ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಅಂತ ಕೇಳ್ತಾರೆ, ಅಥವಾ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಅಂತ ಕೇಳಿ 3 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ನೀವು ಇದೇ ರೀತಿ ಬರಿಬೇಕಾಗತ್ತೆ. ನಾನು ಕ್ವೆಶನನ್ನು ಬರೆದ್ಬಿಡ್ತೀನಿ ಮಕ್ಕಳೇ. ನೋಡಿ, ಈ ಕ್ವೆಶನನ್ನು 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಮಕ್ಕಳೇ. ತುಂಬ ಈಸಿ ಅಂದರೆ ಈಸಿ. ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಅಥವಾ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ನೀವೇನಂತ ಬರೀಬೇಕು? ಚಾರ್ಜ್, ದೇರ್ ಆರ್ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜಸ್ ಹಂಗಂತ ಬರೀರಿ, ಸ್ವಲ್ಪ ಚೆನ್ನಾಗಿ ಕಾಣಲಿ. ಆಯಿತಾ? ದೇರ್ ಆರ್ 3 ಬೇಸಿಕ್ properties of the charge, namely ಫಸ್ಟ್ ಒನ್ ಮಕ್ಕಳೇ ನೀವು ತುಂಬ ಈಸಿ ಇದೆ, ಅಡಿಟಿವಿಟಿ ಆಫ್ ಚಾರ್ಜ್. ಸೆಕೆಂಡ್ ಒನ್ ಈಸ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಆಯಿತಾ? ಥರ್ಡ್ ಒನ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಈಗ ನೋಡಿ, ಅವರೇನಾದ್ರೂ 3 ಮಾರ್ಕ್ಸಿಗೆ ಬೇಸಿಕ್ ಪ್ರಾಪರ್ಟೀಸ್ ಮೆನ್ಷನ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್ ಅಂತ ಕೇಳಿದ್ರೆ ನೀವು ಈ ಆನ್ಸರನ್ನು ಬರೀಬೋದು. ಬೇಸಿಕ್ ಬದಲು ಫಂಡಮೆಂಟಲ್ ಅಂತ ಕೂಡ ಕೇಳ್ಬೋದು. ಆಯಿತಾ? ಆನ್ಸರ್ ಬಂದು ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸು ಕನ್ಫರ್ಮ್. ಆಯಿತಾ ಮಕ್ಕಳೇ? ಇನ್ ಕೇಸ್ ಏನಾದ್ರೂ ಸಿಂಗಲ್ ಆಗಿ ಕೊಟ್ಟು ಇಂಡಿವಿಜುವಲ್ ಆಗಿ ಕೊಟ್ಟು 2 ಮಾರ್ಕ್ಸಿಗೆ ಕೇಳಿದರೆ ಹೇಗೆ? ಫಾರ್ ಎಕ್ಸಾಂಪಲ್ ಆಗಿ ಅಡಿಟಿವಿಟಿ ಆಫ್ ಚಾರ್ಜ್, ಎಕ್ಸ್ಪ್ಲೇನ್ ಅಡಿಟಿವಿಟಿ ಆಫ್ ಚಾರ್ಜ್ ಅಂತ ಕೇಳ್ಬಿಟ್ಟು 2 ಮಾರ್ಕ್ಸ್ ಅಂತ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅಡಿಟಿವಿಟಿ ಆಫ್ ಚಾರ್ಜ್ ಅಂತ ಕೇಳ್ಬಿಟ್ಟು ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸ್ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆಗ ನೀವೇನು ಮಾಡಬೇಕು ನೋಡಿ, ಫಸ್ಟು ಸ್ಟೇಟ್ಮೆಂಟನ್ನು ಬರೀಬೇಕು ಮಕ್ಕಳೇ. ಏನು ಸ್ಟೇಟ್ಮೆಂಟು? ತುಂಬ ಈಸಿ ಇದೆ ಮಕ್ಕಳೇ. ನೋಡಿ ಸ್ಟೇಟ್ಮೆಂಟು, ಅಡಿಟಿವಿಟಿ ಆಫ್ ಚಾರ್ಜ್ ಮೀನ್ಸ್
ನೀವು ಆಲ್ರೆಡಿ ಕಲ್ತಿದ್ದೀರಾ ಇದನ್ನು. ಅಡಿಟಿವಿಟಿ ಆಫ್ ಚಾರ್ಜ್ ಮೀನ್ಸ್ ಹಾಗಂದರೆ ಏನು ಅಂತ ಹೇಳ್ತಾ ಇದ್ದೀವಿ ನೋಡಿ. ದ ಟೋಟಲ್ ಚಾರ್ಜ್ of the system is equal to the algebraic sum of the individual charges located at different points inside the system. ನೋಡಿ ಮಕ್ಕಳೇ, ಒಂದ್ಸರಿ ಗಮನಿಸಿ ಸ್ಟೇಟ್ಮೆಂಟನ್ನು ನೋಡಿ. ಅಡಿಟಿವಿಟಿ ಆಫ್ ಚಾರ್ಜ್ ಮೀನ್ಸ್ ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ದ ಆಲ್ಜಿಬ್ರಿಕ್ ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜಸ್ ಲೊಕೇಟೆಡ್ ಅಟ್ ದ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ಸೈಡ್ ದ ಸಿಸ್ಟಮ್. ನಾನು ಆಲ್ರೆಡಿ ಆಗಲೇ ಮೆನ್ಷನ್ ಮಾಡಿದೆ ಮಕ್ಕಳೇ, ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಕೆಲವೊಂದಷ್ಟು ಚಾರ್ಜಸ್ ಇರ್ತವೆ ಅಂತ ಇಟ್ಕೊಳ್ಳಿ. Q1, Q2, Q3 ಅಪ್ ಟು Qn ಅಷ್ಟು ಏನಾಗಿರ್ತವೆ ಚಾರ್ಜಸ್ ಇರ್ತವೆ ಅಂತ ಅಂದ್ಕೊಳ್ಳಿ. ನಾವು ಅಡಿಟಿವಿಟಿ ಚಾರ್ಜ್ ಅಂತ ಹೇಳಿದ್ರೆ ಈ ಸಿಸ್ಟಮ್ನಲ್ಲಿರುವಂತಹ ಟೋಟಲ್ ಚಾರ್ಜ್ ಎಷ್ಟು ಅಂತ ಹೇಳಿದ್ರೆ ಆಲ್ಜಿಬ್ರಿಕ್ ಸಮ್ ಆಫ್ ಇಂಡಿವಿಜುವಲ್ ಚಾರ್ಜಸ್ ಲೊಕೇಟೆಡ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಇನ್ಸೈಡ್ ದ ಸಿಸ್ಟಮ್. ತುಂಬ ಈಸಿಯಾಗಿದೆ ಮಕ್ಕಳು, ಆಯಿತಾ. ಎಕ್ಸ್ಪ್ಲನೇಷನ್ ಬಂದು ನೋಡಿ. Q1 Q2 ಅನ್ನೋದೇನು, Q1 ನೋಡಿ ಲೆಟ್ ಅಂತ ತಗೊಂಡು ಲೆಟ್ Q1 Q2 ಅಪ್ ಟು Qn ಅಂತ ತಗೊಂಡಾಗ ಬಿ ದ ಚಾರ್ಜಸ್ ಲೊಕೇಟೆಡ್ ಅಟ್ ದ ಡಿಫ್ರೆಂಟ್ ಪಾಯಿಂಟ್ಸ್. ಚಾರ್ಜಸ್ ಲೊಕೇಟೆಡ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಅಂತ ಬರೀರಿ ಮಕ್ಕಳೇ. ಅಟ್ ಡಿಫರೆಂಟ್ ಪಾಯಿಂಟ್ಸ್ inside the system. Okay. According to additivity of charge, the total charge is ಎಷ್ಟಾಗುತ್ತೆ ಮಕ್ಕಳೇ, ಅದನ್ನು Q ಅಂತ ಕನ್ಸಿಡರ್ ಮಾಡಿದ್ರೆ, ಟೋಟಲ್ ಚಾರ್ಜ್ Q ಅಂತ ಕನ್ಸಿಡರ್ ಮಾಡಿದ್ರೆ ಏನಂತ ಹೇಳಿದ್ದೀವಿ, ಆಲ್ಜಿಬ್ರಿಕ್ ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜಸ್ ಅಂದರೆ ಏನು, Q1 Q2 Q3 ಅಪ್ ಟು Qn ಅಲ್ಲ ಮಕ್ಕಳೇ. ಸೊ ಆಲ್ಜಿಬ್ರಿಕ್ ಸಮ್ ಅಂದರೆ Q1 ಪ್ಲಸ್ Q2 ಪ್ಲಸ್ Q3 ಪ್ಲಸ್ ಅಪ್ ಟು ಎಷ್ಟಿರ್ತಾವೋ ಅಷ್ಟನ್ನು ಬರೀರಿ. ಸೊ ಇದು ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಚಾರ್ಜಸ್ ಪ್ರೆಸೆಂಟ್ ಅಟ್ ದ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ಸೈಡ್ ದ ಸಿಸ್ಟಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಅಡಿಟಿವಿಟಿ ಆಫ್ ಚಾರ್ಜ್ ಅಂತ ಕೊಟ್ಟು ನಿಮಗೆ 2 ಮಾರ್ಕ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಸ್ಟೇಟ್ಮೆಂಟನ್ನು ಬರೆದು ಎಕ್ಸ್ಪ್ಲನೇಷನನ್ನು ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಅಡಿಟಿವಿಟಿ ಆಫ್ ಚಾರ್ಜ್ ಮೀನ್ಸ್ ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ದ ಆಲ್ಜಿಬ್ರಿಕ್ ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜಸ್ ಲೊಕೇಟೆಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ಸೈಡ್ ದ ಸಿಸ್ಟಮ್. ತುಂಬ ಈಸಿ ಇದೆ ಮಕ್ಕಳೇ, ಅರ್ಥ ಆಗ್ತಿದೆಯಾ? ಎಕ್ಸ್ಪ್ಲನೇಷನ್ನು Q1 Q2 Q3 ಅಪ್ ಟು Qn ಅನ್ನೋದೇನು ಚಾರ್ಜಸ್ ಆಗಿರುತ್ತೆ, ಡಿಫ್ರೆಂಟ್ ಪಾಯಿಂಟ್ಸಲ್ಲಿರುವಂಥ ಸಿಸ್ಟಮ್ನಲ್ಲಿರುವಂಥ ಡಿಫ್ರೆಂಟ್ ಪಾಯಿಂಟ್ಸಲ್ಲಿರುವಂಥ ಚಾರ್ಜಸ್ಸು. ಅರ್ಥ ಆಯ್ತಾ? ಸೊ ಟೋಟಲ್ ಚಾರ್ಜ್ ಯಾವ ರೀತಿ ಬರೀತೀರಾ, Q ಇಸ್ ಈಕ್ವಲ್ಸ್ ಟು Q1 ಪ್ಲಸ್ Q2 ಪ್ಲಸ್ ಅಪ್ ಟು N. ಸೊ ಇದು ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಅಂತ ಹೇಳ್ತೀವಿ. ಎರಡನೇದು, ಇನ್ ಕೇಸ್ ಏನಾದರೂ ಇದು ಫಸ್ಟ್ ಒನ್ ಆಯ್ತಲ್ವಾ, ಸೆಕೆಂಡ್ ಒನ್ ನೋಡಿ, ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕೊಟ್ಟು ಅಗೇನ್ 2 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಮಕ್ಕಳೇ, ಫಸ್ಟು ಸ್ಟೇಟ್ಮೆಂಟನ್ನು ಬರೀಬೇಕಾಗುತ್ತೆ. ಸ್ಟೇಟ್ಮೆಂಟ್ ನೋಡಿ ನಾನು ಹೇಳ್ತೀನಿ, ನೀವು ಬರ್ಕೊಳ್ಳಿ ಆಯಿತಾ. ಚಾರ್ಜ್ ನೀದರ್ ಬಿ ಕ್ರಿಯೇಟೆಡ್, ಚಾರ್ಜ್ ಇಸ್ ನೀದರ್ ಬಿ ಕ್ರಿಯೇಟೆಡ್ nor
be destroyed, nor be destroyed, but it can transfer from one body to another body, one body to another body. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಇನ್ನೊಂದು ಥರನೂ ಹೇಳ್ಬೋದು, ಅದನ್ನು ನೀವು ಬರ್ಕೊಳ್ಳಿ ಹಾಗೇನೆ. ಕನ್ಸರ್ವೇಷನ್ ಆಫ್ ಚಾರ್ಜ್ ಮೀನ್ಸ್ ದ ಟೋಟಲ್ ಚಾರ್ಜ್ ಆಫ್ ಆನ್ ಐಸೋಲೇಟೆಡ್ ಸಿಸ್ಟಮ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಇದು ಕೂಡ ಏನಾಗಿರುತ್ತೆ? ಸ್ಟೇಟ್ಮೆಂಟ್ ಆಗಿರುತ್ತೆ. ಆಯಿತಾ? ಎಕ್ಸ್ಪ್ಲನೇಷನ್ ಬರೆಯಬೇಕಿದ್ರೆ ಯಾವ ರೀತಿ ಬರೀತೀರಾ ಮಕ್ಕಳೇ? ವಿ ನೋ ದ್ಯಾಟ್ ಎಕ್ಸ್ಪ್ಲನೇಷನ್ ಬರೀಬೇಕಿದ್ರೆ ವಿ ನೋ ದ್ಯಾಟ್ ನ್ಯೂಟ್ರಾನ್ ಇಸ್ 0 means neutron is 0 ಅಂತ ಹೇಳಿದ್ರೆ ಏನು ಮಕ್ಕಳೇ? ನೋಡಿ, ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಬಾಡಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಆಯಿತಾ? ಬಾಡಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಆಯಿತಾ? ವೆನ್ ಇಟ್ ಡಿಕೇಸ್, ವೆನ್ ನ್ಯೂಟ್ರಾನ್ ಇಸ್ ಡಿಕೆ, ನ್ಯೂಟ್ರಾನ್ ಏನಾಗ್ತಾ ಇದೆ? ಡಿಕೆ ಆಗ್ತಾ ಇದೆ. ನ್ಯೂಟ್ರಾನ್ ಇಸ್ ಡಿಕೆ. ಆಯಿತಾ? ಡಿಕೆ ಯಾವ್ಯಾವ್ದ್ರ ಬದಲು ನೋಡಿ, ಏನೇನಾಗುತ್ತೆ ಅಂತ ಹೇಳಿದ್ರೆ, ನ್ಯೂಟ್ರಾನ್ ಇಸ್ ಡಿಕೆ ಇಂಟು ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್. ಪ್ರೋಟಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಆಯಿತಾ? ಪಾಸಿಟಿವ್ ಚಾರ್ಜು ಮತ್ತು ನೆಗೆಟಿವ್ ಚಾರ್ಜ್ ಇದು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಬಿಕಾಸ್ ಪ್ರೋಟಾನ್ ಬಂದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ, ಎಲೆಕ್ಟ್ರಾನ್ ಅನ್ನೋದು ನೆಗೆಟಿವ್ ಆಗಿರೋದ್ರಿಂದ ಎರಡೂ ಕೂಡ ಏನಾಗುತ್ತೆ? ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಇರ್ತವೆ. ಆಯಿತಾ? ಹೆನ್ಸ್ ದ ನೆಟ್ ಚಾರ್ಜ್ ಇಲ್ಲಿ ಬರೀರಿ, ಇದೊಂದು ಸೆಂಟೆನ್ಸನ್ನು ಬರ್ಕೊಂಬಿಡಿ. ದಿಸ್ ಈಸ್ ಬಿಕಾಸ್ ದ ನೆಟ್ ಚಾರ್ಜ್ is 0 because ಯಾಕೆ ಅಂತ ಹೇಳಿದ್ರೆ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್. ಆಯಿತಾ? ಸೊ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಇರೋದ್ರಿಂದ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ನೆಟ್ ಚಾರ್ಜ್ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಯ್ತಾ? ಇದನ್ನು ಹೀಗೆ ತೋರಿಸ್ಬೋದು. 0 n 1 ಅಂತಿರುತ್ತಾಗ ನೋಡಿ, ಪ್ರೋಟಾನು 1 ಇರುತ್ತೆ. ಆಯಿತಾ? ಪ್ರೋಟಾನ್ 1 ಇದ್ದಾಗ ಎಲೆಕ್ಟ್ರಾನು ಏನಾಗಿದೆ? ಇದು ಪಾಸಿಟಿವ್ ಇದೆ ಮಕ್ಕಳೇ, ಪಾಸಿಟಿವ್ ಇದೆ. ಆಯಿತಾ? ಇದು ನೆಗೆಟಿವ್. ಇಲ್ಲಿ ಏನಾಗಿರುತ್ತೆ? 0 -1. ಸೊ ಎರಡೂ ಕೂಡ ಕ್ಯಾನ್ಸಲ್ ಆಗಿ ನ್ಯೂಟ್ರಾನು ಏನಾಗಿರುತ್ತೆ? ನೆಟ್ ಚಾರ್ಜ್ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಯ್ತಾ? ಮೂರನೇದು, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಕೇಳ್ಬಿಟ್ಟು 2 ಮಾರ್ಕ್ಸ್ ಏನಾದರೂ ಕೇಳಿದ್ರೆ ಮಕ್ಕಳೇ, 2 ಮಾರ್ಕ್ಸಿಗೆ ನೀವು ಕಂಪ್ಲೀಟಾಗಿ ಒಂದು ಸ್ಟೇಟ್ಮೆಂಟನ್ನು ಬರೀಬೇಕು, ಜೊತೆಗೆ ಒಂದು ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗುತ್ತೆ ಅಷ್ಟೆ. ಸೊ ಸ್ಟೇಟ್ಮೆಂಟ್ ಏನು ಸ್ಟೇಟ್ಮೆಂಟ್ ಹೇಳುತ್ತೆ ಮಕ್ಕಳೇ ಇದು? ಸೊ ದ ಟೋಟಲ್ ಚಾರ್ಜ್ ಆಫ್ ದ ಬಾಡಿ, is the multiple integral of integral multiple of, ನಾನು ಇಲ್ಲಿ ಬರೀತೀನಿ ಮಕ್ಕಳೇ, ಆರ್ ಎಲ್ಸ್ ಇಲ್ಲಿ ಕಾಣಿಸುತ್ತೆ ನೋಡಿ, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲೀಸ್ಟ್ ವ್ಯಾಲ್ಯೂ ಆಫ್ ದ ಚಾರ್ಜ್. ಏನು ಹಾಗಂದರೆ ಮಕ್ಕಳೇ ನೋಡಿ, ಇಲ್ಲಿ ನಾನು ಆಗಲೇ ಹೇಳಿದೆ, ಒಂದು ಬಾಲ್ ಕಾಸ್ಟು ಮಿನಿಮಮ್ 5 ರೂಪೀಸ್ ಇದೆ ಅಂತ ಹೇಳಿದ್ರೆ 5 ಬಾಲ್ಸಿಗೆ ಎಷ್ಟಾಗುತ್ತೆ? ಒಂದು ಬಾಲ್ದು 5 ರೂಪೀಸ್ ಅಂತ ಹೇಳಿದ್ರೆ 5 ಬಾಲ್ಸ್ ಇದ್ದಾವೆ. ಆಯಿತಾ? 5 ಬಾಲ್ಸಿಗೆ ಟೋಟಲ್ ಕಾಸ್ಟ್ ಎಷ್ಟಾಗಿರುತ್ತೆ? 5 × 5 ಎಷ್ಟಾಗುತ್ತೆ ಮಕ್ಕಳೇ? 25 ರೂಪೀಸ್ ಆಗುತ್ತೆ. ಆಯಿತಾ? ಈ 25 ಹೇಗೆ ಬಂತು? ಫಸ್ಟು
ಮಿನಿಮಮ್ ವ್ಯಾಲ್ಯೂ ಎಷ್ಟು ಒಂದು ಬಾಲಿಂದು? 5 ರೂಪೀಸ್. ಅದೇ ರೀತಿ 5 ಬಾಲ್ಗೆ ಎಷ್ಟಾಯಿತು? 25 ರೂಪೀಸ್ ಆಯಿತು. ಇನ್ ಕೇಸ್ 10 ಬಾಲ್ಸ್ ಅಂತ ತೊಗೊಂಡಾಗ ಎಷ್ಟಾಗುತ್ತೆ? ಇಲ್ಲಿ 10 ಆದಾಗ ಇಲ್ಲಿ 50 ಆಗಿರುತ್ತೆ. ಆಯ್ತು, ಅರ್ಥ ಆಯ್ತಾ? ಸೊ ಇಲ್ಲಿ 5 ಇದ್ದಾಗ 25 ಆಯಿತು, ಆಯಿತಾ? 10 ಅಂತ ತೊಗೊಂಡಾಗ 50 ಅಂತ ಆಗುತ್ತೆ. ನಾವು ಒಂದು ಮಿನಿಮಮ್ ವ್ಯಾಲ್ಯೂ ಅಂತ ತೊಗೊಳ್ತಿದ್ದೀವಲ್ವ, ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟು ತೊಗೊಳ್ತಾ ಇದ್ದೀವಿ? 5 ರೂಪೀಸ್ ಅಂತ ತೊಗೊಳ್ತಾ ಇದ್ದೀವಿ. ಸೇಮ್ ಆ್ಯಸ್ ಇಟ್ ಈಸು ಇದರಲ್ಲೂ ಕೂಡ, ಇದರಲ್ಲಿ ಇನ್ ದ ಸೆನ್ಸ್ ಚಾರ್ಜಸಲ್ಲೂ ಕೂಡ ಏನು ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ ಯಾವ ರೀತಿ ಕೊಡ್ತೀರಾ? ಎಕ್ಸ್ಪ್ಲನೇಷನ್ನು ದ ಟೋಟಲ್ ಚಾರ್ಜ್ ಆಫ್ ದ ಬಾಡಿ. ನಾವು ಅದನ್ನೇ ತಾನೇ ಕಂಡುಹಿಡಿಬೇಕು. ದ ಟೋಟಲ್ ಚಾರ್ಜ್ ಆಫ್ ದ ಬಾಡಿ ಈಸ್, ಇದಕ್ಕೊಂದು ಫಾರ್ಮುಲಾ ಇದೆ ಮಕ್ಕಳೇ, ತುಂಬ ಈಸಿ. Q = +r - n × E. ಇದು ತುಂಬ ಇಂಪಾರ್ಟೆಂಟು, ಆಯಿತಾ? ನೋಡಿ, ಈಗ ಒಂದು ಎಲೆಕ್ಟ್ರಾನ್ ವ್ಯಾಲ್ಯೂ ಗೊತ್ತಾದರೆ ಸಾಕು, ನಮಗೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೋ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಚಾರ್ಜು ಸಿಕ್ಬಿಡುತ್ತೆ ನಮಗೆ. ಏನು ಇಲ್ಲಿ n ಅಂದರೆ ಏನು ಮಕ್ಕಳೇ? n ಇಸ್ ದ ಇಂಟೀಜರ್. ಇಂಟೀಜರ್ ಅಂದರೆ ಏನು ಮಕ್ಕಳೇ? 1 2 3 ಅಪ್ ಟು ಇನ್ಫಿನಿಟಿ, ಆಯಿತಾ? ನೆಕ್ಸ್ಟು ಇಲ್ಲಿ E ಅಂತ ಹೇಳಿದ್ರೆ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. E ಅಂತ ಹೇಳಿದ್ರೆ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಸೊ ಈ ಎಲೆಕ್ಟ್ರಾನ್ ವ್ಯಾಲ್ಯೂನ ನೀವು ಒಂದು ನೆನ್ಪಿಟ್ಕೋಬೇಕಾಗುತ್ತೆ ಮಕ್ಕಳೇ. 1.6 × 10⁻⁻19 ಕೂಲಮ್. 1 ಎಲೆಕ್ಟ್ರಾನ್ ವ್ಯಾಲ್ಯೂ, ಆಯಿತಾ? ಚಾರ್ಜ್ ಆನ್ ದ 1 ಎಲೆಕ್ಟ್ರಾನ್. ಓಕೆ, 1.6 × 10⁻⁻19 ಕೂಲಮ್, ಆಯಿತಾ? ಸೊ ನಾವು ಅಂಗಡಿಗೆ ಹೋಗ್ಬಿಟ್ಟು ಅರ್ಧ ಬಾಲ್ ಕೊಡಿ ಅಂಕಲ್, ಅರ್ಧ ಮಾವಿನ ಹಣ್ಣು ಕೊಡಿ ಅಂಕಲ್, ಆ ಥರ ಎಲ್ಲ ಕೇಳಲಿಕ್ಕಾಗಲ್ಲ ಅಲ್ವಾ? ಕೇಳಿದ್ರೆ ಏನು ಮಾಡ್ತಾರೆ? ನಮ್ಮ ಮುಖ ನೋಡ್ಬಿಟ್ಟು ಮುಂದಕ್ಕೆ ಹೋಗಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾವು ಅರ್ಧ ಎಲೆಕ್ಟ್ರಾನ್ ವ್ಯಾಲ್ಯೂ, ಮುಕ್ಕಾಲು ಎಲೆಕ್ಟ್ರಾನ್ ವ್ಯಾಲ್ಯೂ, ಕಾಲು ಎಲೆಕ್ಟ್ರಾನ್ ವ್ಯಾಲ್ಯೂ ಆ ಥರ ಎಲ್ಲ ಹೇಳಲಿಕ್ಕಾಗಲ್ಲ. 1 ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಅದಕ್ಕೊಂದು ಮಿನಿಮಮ್ ವ್ಯಾಲ್ಯೂ ಇರುತ್ತೆ. ಆ ರೀತಿ ಅಂಥದ್ದು 10 ಆದರೂ ಇರ್ಬೋದು, 20 ಎಲೆಕ್ಟ್ರಾನ್ಸ್ದು ವ್ಯಾಲ್ಯೂ ಚಾರ್ಜ್ ಕಂಡುಹಿಡಿಬೋದು, ಅಥವಾ 30 ಮಿಲಿಯನ್ಸ್ ಇರುವಂಥ ಒಂದು ಎಲೆಕ್ಟ್ರಾನ್ಸ್ದು ಕೂಡ ನಾವೇನು ಕಂಡುಹಿಡಿಬೋದು? ಚಾರ್ಜನ್ನು ಕಂಡುಹಿಡಿಬಹುದು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಇಲ್ಲಿ ಬೇಸಿಕ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ 3 ಬರೆದ್ರೆ ಸಾಕು, 3 ಮಾರ್ಕ್ಸು ಕನ್ಫರ್ಮು. ಇನ್ ಕೇಸ್ ಏನಾದ್ರೂ ಒಂದೊಂದು ಪ್ರಾಪರ್ಟಿಯನ್ನು ಕೊಟ್ಟು 2 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಒಂದು ಸ್ಟೇಟ್ಮೆಂಟನ್ನು ಬರೀಬೇಕು ಮತ್ತು ಎಕ್ಸ್ಪ್ಲೇನನ್ನು ಮಾಡ್ಬೋದು. ಸೊ ಅಡಿಟಿವಿಟಿ ಅಂದರೆ ಏನು? ಒಂದು ಡಿಫ್ರೆಂಟ್ ಇಂಡಿವಿಜುವಲ್ ಚಾರ್ಜಸ್ ಇರುತ್ತೆ. ಆ ಇಂಡಿವಿಜುವಲ್ ಚಾರ್ಜಸ್ ಏನು ಮಾಡಬೇಕು? ಆಲ್ಜಿಬ್ರಿಕ್ ಸಮ್ ಮಾಡಿದ್ರೆ ನಮಗೆ ಟೋಟಲ್ ಚಾರ್ಜು ಸಿಕ್ಬಿಡುತ್ತೆ, ಆಯಿತಾ? ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳಿದ್ರೆ ಏನು ಮಕ್ಕಳೇ? ನೋಡಿ, ಯಾವುದಾದ್ರೂ ಒಂದು ನ್ಯೂಟ್ರಲ್ ಬಾಡಿಯನ್ನು ತೊಗೊಂಡು ಅದು ಡಿಕೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ತೊಗೊಂಡು ಒಂದು ನ್ಯೂಟ್ರಾನನ್ನು ತೊಗೊಂಡ್ವಿ. ಆ ನ್ಯೂಟ್ರಾನನ್ನು ಡಿಕೆ ಆಗ್ತಾ ಇದೆ. ಆ ನ್ಯೂಟ್ರಾನು ಒಂದು ಪ್ರೋಟಾನ್ ಆಗಿ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ಆಗಿ ಡಿಕೆ ಆಗ್ತಾ ಇದೆ. ಪ್ರೋಟಾನ್ ಬಂದು ಪಾಸಿಟಿವ್ ಚಾರ್ಜು, ಎಲೆಕ್ಟ್ರಾನ್ ಬಂದು ನೆಗೆಟಿವ್ ಚಾರ್ಜು. ಎರಡೂ ಕೂಡ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಇರೋದ್ರಿಂದ ನೆಟ್ ಚಾರ್ಜು ಏನಾಗ್ತಾ ಇದೆ? 0 ಆಗ್ತಾ ಇದೆ, ಆಯಿತಾ? ಸೊ ಹಾಗಾಗಿ ಅದನ್ನು ನೀವು ಹೇಳಬೇಕು. ಚಾರ್ಜ್ ಇಸ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಅಂತ ಹೇಳಿದ್ರೆ ಇದು ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟು ಎಕ್ಸ್ಪ್ಲನೇಷನ್ ನೀವು ಈ ರೀತಿ ಕೊಡಬೇಕಾಗತ್ತೆ. ನೆಕ್ಸ್ಟು ಇನ್ನೊಂದು ಯಾವುದು? ಕ್ವಾಂಟೈಸೇಷನ್ ಅಂತ ಹೇಳಿದ್ರೆ ಏನು? ಯಾವುದಾದ್ರೂ ಒಂದು ಮಿನಿಮಮ್ ವ್ಯಾಲ್ಯೂವನ್ನು ಇಟ್ಕೊಂಡು ನಾವೇನು ಮಾಡಬೇಕು? ಚಾರ್ಜನ್ನು ಕಂಡುಹಿಡಿಯಬೇಕು. ಮಿನಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ 1.6 × 10⁻⁻19 ಕೂಲಮ್ ಅಂತ ಗೊತ್ತಿದೆ ನಮಗೆ. ಸೊ ಈಗ ನೋಡಿ, ಅದಕ್ಕೆ ಸ್ಟೇಟ್ಮೆಂಟ್ ಯಾವ ರೀತಿ ಬರಿತೀವಿ? ದ ಟೋಟಲ್ ಚಾರ್ಜ್ ಆಫ್ ದ ಬಾಡಿ ಈಸ್ ದ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಲೀಸ್ಟ್ ವ್ಯಾಲ್ಯೂ ಆಫ್ ದ ಚಾರ್ಜ್. ಸೊ ಎಕ್ಸ್ಪ್ಲನೇಷನ್ ಬಂದು ಟೋಟಲ್ ಚಾರ್ಜ್ ಕಂಡುಹಿಡಿಬೇಕಲ್ವ ನಾವು. ಸೊ Q = +r - NE. ಎನ್ ಅಂದರೆ ಏನು? ಇಂಟೀಜರ್. E ಅಂದರೆ ಏನು ಮಕ್ಕಳೇ? ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಎಷ್ಟಿರುತ್ತೆ ಚಾರ್ಜ್ ಆನ್ ದ ಎಲೆಕ್ಟ್ರಾನು? 1.6 × 10⁻⁻19 ಕೂಲಮ್ ಅಷ್ಟು ಇರುತ್ತೆ. ಅರ್ಥ ಆಯ್ತಾ? ಸೊ ಒಂದು ಪ್ರಾಬ್ಲಮನ್ನು ಮಾಡೋಣ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಕ್ವೆಶನ್ ಈ ರೀತಿ ಇದೆ. ಫೈಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ 1 ಕೂಲಮ್ ಆಫ್ ಚಾರ್ಜ್. 1 ಕೂಲಮ್ ಆಫ್ ಚಾರ್ಜ್ನಲ್ಲಿರುವಂತಹ ಎಲೆಕ್ಟ್ರಾನ್ಸನ್ನು ಕಂಡುಹಿಡಿಬೇಕು. ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಕಂಡುಹಿಡಿಬೇಕು. ನೋಡಿ, ಈ ರೀತಿ ಬರ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. Q ಕೊಟ್ಟಿದ್ದಾರೆ ಮಕ್ಕಳೇ, 1 ಕೂಲಮ್ ಅಷ್ಟಿದೆ. ಸೊ ನಮ್ಗೆ ಗೊತ್ತಿದೆ ಅಲ್ವಾ? Q = N × E ಅಂತ ಹೇಳ್ಬಿಟ್ಟು ಈ ಫಾರ್ಮುಲಾಗೆ ನಾವು ಇದನ್ನು ಹಾಕೋಣ, ಆಯಿತಾ? Q = 1 ಕೂಲಮ್ ಅಂತ ಕೊಟ್ಟಿದ್ದಾರೆ, ಆಯಿತಾ?
1 ಕೂಲಮ್. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ ಮಕ್ಕಳೇ, ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಈ ವ್ಯಾಲ್ಯೂ ಗೊತ್ತಿದೆ ನಮಗೆ 1.6 × 10⁻⁻19 ಕೂಲಮ್ ಅಂತ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ನಮಗೇನು ಬೇಕು ಇಲ್ಲಿ, ಎನ್ ಬೇಕು ಆಯಿತಾ. ಎನ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಇ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯೂ? 1 ಕೂಲಮ್, ಕರೆಕ್ಟಾ? ಈಗ ನೆಕ್ಸ್ಟ್ ಇ ಅಂತ ಹೇಳಿದ್ರೆ 1.6, ಎನ್ ಅಂತ ಬರೀರಿ ಇಲ್ಲಿ. 1.6 × 10⁻⁻19 ಕೂಲಮ್, ಕರೆಕ್ಟಾ? ಕೂಲಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ತುಂಬ ಈಸಿ ಕ್ಯಾಲ್ಕುಲೇಷನ್ ಇದು. 1/1.6 ಹಾಗೆ ಇಟ್ಕೊಳ್ಳಿ. 10⁻⁻19 ಮೇಲಕ್ಕೆ ಕಳಿಸಿ ಮಕ್ಕಳೇ, ಏನಾಗುತ್ತೆ, ಇಂಟು 10⁻+19 ಆಗುತ್ತೆ. ಇಲ್ಲಿ -19 ಇದೆ, ಮೇಲೋದ್ರೆ ಏನಾಗುತ್ತೆ, +19 ಆಗುತ್ತೆ. ಈಗ ನೋಡಿ, ಈಗ ನೀವೇನು ಮಾಡಬೇಕು, ಈ ಪಾಯಿಂಟನ್ನು ತೆಗಿಬೇಕು ಅಂತ ಹೇಳಿದ್ರೆ ಇಂಟು 10 ಮಾಡಿ. ಇಲ್ಲಿ 10 ಇಂಟು 10 ಮಾಡಿ, ಇಲ್ಲಿ ಇಂಟು 10 ಮಾಡಿ. ಸೊ ನಿಮಗೇನು ಬರುತ್ತೆ, 10/16 ಇಂಟು 10⁻19 ಅಷ್ಟೇ ಇದೆ, ನಾವೇನೂ ಮಾಡಿಲ್ಲ. ಈಗ ಒಂದು 10 ನೀವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಡೆಸಿಮಲ್ ಬರಲ್ಲ ಆಗ, ಆಯಿತಾ. ಸೊ 100 ಇಂಟು 10⁻18 ಅಂತ ಬರಿಬೋದಲ್ವ ಇದನ್ನು. ಸೊ ಡಿವೈಡೆಡ್ ಬೈ 16. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 6.25 ಇಂಟು 10⁻18 ಎಲೆಕ್ಟ್ರಾನ್ಸು ಇರ್ತವೆ. ಸೊ 1 ಕೂಲಮ್ ಆಫ್ ಚಾರ್ಜಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಅಂತ ಹೇಳಿದ್ರೆ ನೀವು ಎಷ್ಟಂತ ಹೇಳಬೇಕು ಮಕ್ಕಳೇ, 6.25 ಇಂಟು 10⁻18 ಎಲೆಕ್ಟ್ರಾನ್ಸ್. ಅಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಮಕ್ಕಳೇ, ಅಷ್ಟು ಎಲೆಕ್ಟ್ರಾನ್ಸ್ ಸೇರಿದ್ರೆ 1 ಕೂಲಮ್ ಆಫ್ ಚಾರ್ಜ್ ಅಂತ ಹೇಳ್ತೀವಿ, ಆಯಿತಾ. 1 ಕೂಲಮ್ ಆಫ್ ಚಾರ್ಜಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಅಂದರೆ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ಇರ್ತವೆ ಅಂತ ನಾವು ಇದರಿಂದ ತಿಳ್ಕೊಬಹುದು, ಆಯಿತಾ. ನೆಕ್ಸ್ಟ್ ಈ ವಿಡಿಯೋನಲ್ಲಿ ಲಾಸ್ಟ್ ಒಂದು ಟಾಪಿಕ್ ಬಂದು ಡಿಫ್ರೆನ್ಸ್ ಬಿಟ್ವೀನ್ ಚಾರ್ಜ್ ಆ್ಯಂಡ್ ಮಾಸ್ ಅಂತ ಹೇಳಿ. ಲಾಸ್ಟ್ ಪಾಯಿಂಟ್ ಮಕ್ಕಳೇ, ಡಿಫ್ರೆನ್ಸ್ ಬಿಟ್ವೀನ್ ಚಾರ್ಜ್ ಆ್ಯಂಡ್ ಮಾಸ್. ಸೊ ಚಾರ್ಜ್ ಅಂದರೆ ಏನು ಮಕ್ಕಳೇ, ಚಾರ್ಜ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಅದನ್ನು ನೀವು ಬರ್ಕೊಳ್ತಾ ಇರಿ ಮಕ್ಕಳೇ. ಫಸ್ಟ್ ಪಾಯಿಂಟು, ಚಾರ್ಜ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಏನಕ್ಕೆ ನೋಡಿ, ನಾವಲ್ಲೆಲ್ಲ ಹಿಂದೆ ಎಲ್ಲ ನೋಡಿದ್ವಿ ಅಲ್ವಾ, ಚಾರ್ಜಸ್ ನೆಗೆಟಿವ್, ಚಾರ್ಜಸ್ ಪಾಸಿಟಿವ್ ಅಂತ ಹೇಳಿ. ಸೊ ಹಾಗಾಗಿ ಚಾರ್ಜು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು. ಆದರೆ ಮಾಸ್ ಕಡೆಗೆ ಬಂದರೆ ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ತೀವಿ. ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ತೀವಿ, ಆಯಿತಾ. ನೆಕ್ಸ್ಟು ಎರಡನೇದು, ದ ಚಾರ್ಜ್ ಡು ನಾಟ್ ವೇರಿ ವಿತ್ ವೆಲಾಸಿಟಿ. ಚಾರ್ಜು ಏನಾಗಲ್ಲ, ವೆಲಾಸಿಟಿ ಜೊತೆ ವೇರಿ ಆಗಲ್ಲ. ಚಾರ್ಜ್ ಡು ನಾಟ್ ವೇರಿ ವಿತ್ ವೆಲಾಸಿಟಿ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರುತ್ತೆ ಅಲ್ವಾ, ಆಗ ಇದರ ವೆಲಾಸಿಟಿ ಏನು ಕೂಡ ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇದ್ವಿ. ಆದರೆ ಮಾಸ್ ಹಾಗಲ್ಲ ಮಕ್ಕಳೇ, ಮಾಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ವೆಲಾಸಿಟಿ. ವೆಲಾಸಿಟಿ ಜಾಸ್ತಿ ಆದಂಗೆ ಮಕ್ಕಳೇ ಮಾಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆದರೆ ವೆಲಾಸಿಟಿ ಜಾಸ್ತಿ ಆಗೋದ್ರಿಂದ ಚಾರ್ಜು ಜಾಸ್ತಿ ಆಗೋದಿಲ್ಲ, ಅಂದರೆ ವೇರಿ ಆಗೋದಿಲ್ಲ, ಅರ್ಥ ಆಯ್ತಾ. ನೆಕ್ಸ್ಟ್ ಚಾರ್ಜ್ ಈಸ್ ಕನ್ಸರ್ವ್ ಅಂತ ಹೇಳಿದ್ದೀವಿ. ಚಾರ್ಜ್ ಇಸ್ ಕನ್ಸರ್ವ್ ಅಂತ ಹೇಳಿದ್ದೀವಿ. ಆದರೆ ಮಾಸು ಕನ್ಸರ್ವ್ ಅಂತ ಹೇಳಲ್ಲ ಮಕ್ಕಳೇ, ಅರ್ಥ ಆಯ್ತಾ. ಮಾಸ್ ಈಸ್ ನಾಟ್ ಕನ್ಸರ್ವ್. ಏನಕ್ಕೆ ಅಂತ ಹೇಳಿದ್ರೆ ಮಾಸ್ ಅನ್ನೋದು ಕನ್ವರ್ಟೆಡ್ ಇಂಟು ಎನರ್ಜಿ ಆ್ಯಂಡ್ ವೈಸ್ ವರ್ಸ, ಆಯಿತಾ. ಮಾಸು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಎನರ್ಜಿ ಮಾಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಮಾಸ್ ಈಸ್ ನಾಟ್ ಕನ್ಸರ್ವ್ ಅಂತ ಹೇಳ್ತೀವಿ, ಆಯಿತಾ. ನೆಕ್ಸ್ಟ್ ಪಾಯಿಂಟು, ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂದರೆ ಏನು, ಯಾವುದೋ ಒಂದು ಮಿನಿಮಲ್ ಒಂದು ವ್ಯಾಲ್ಯೂ ಇರುತ್ತೆ, ಆ ಮಿನಿಮಲ್ ವ್ಯಾಲ್ಯೂಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾದರೂ ಬರಲಿ ಅದರದ್ದು ವ್ಯಾಲ್ಯೂವನ್ನು ನಾವೇನು ಮಾಡ್ಬೋದು, ಕಂಡುಹಿಡಿಯಬಹುದು, ಆಯಿತಾ. ಆದರೆ ಮಾಸಿಗೆ ಹಾಗಲ್ಲ. ಸೊ ಇಷ್ಟೇ ಇರಬೇಕು, ಇಷ್ಟೇ ಮಾಸ್ ಇರಬೇಕು, ಅದನ್ನು ಮಲ್ಟಿಪಲ್ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲೂ ಇಲ್ಲ ಮಕ್ಕಳೇ, ಅರ್ಥ ಆಯ್ತಾ. ಮಾಸ್ ಇಸ್ ನಾಟ್ ಕನ್ಸಿಡರ್ಡ್ ಟು ಬಿ ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ, ಆಯಿತಾ. ಮಾಸ್ ಇಸ್ ನಾಟ್ ಕನ್ಸಿಡರ್ಡ್
considered to be quantized. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ನೆಕ್ಸ್ಟ್, ಚಾರ್ಜ್ ಕೆನಾಟ್ ಎಕ್ಸಿಸ್ಟ್ ವಿತೌಟ್ without mass. Okay, charge cannot, okay, write like this, charge cannot exist without ಮಾಸ್. ಸೊ ಮಾಸ್ ಇಲ್ಲದೇ ಚಾರ್ಜು ಇರೋಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳೇ, ಅರ್ಥ ಆಯ್ತಾ. ಆದರೆ ಮಾಸಲ್ಲಿ ಚಾರ್ಜ್ ಇಲ್ಲದೆ ಕೂಡ ಇರಬಹುದು, ಆಯಿತಾ. ಮಾಸ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ನೆಟ್ ಚಾರ್ಜ್, ಆಯಿತಾ. ಮಾಸ್ ಇಲ್ಲದೆ ಚಾರ್ಜ್ ಇರಲ್ಲ, ಆದರೆ ಚಾರ್ಜ್ ಇಲ್ಲದೆ ಮಾಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಚಾರ್ಜ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಎಲೆಕ್ಟ್ರಿಸಿಟಿ. ಚಾರ್ಜ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಎಲೆಕ್ಟ್ರಿಸಿಟಿ. ಹಾಗಿದ್ರೆ ಮಾಸ್ ಅಂದರೆ ನೀವೇ ಹೇಳಿಬಿಡ್ತೀರಾ ಮಕ್ಕಳೇ. ಮಾಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್, ನಾನು ಡೈರೆಕ್ಟಾಗಿ ಗ್ರಾವಿಟೇಷನ್ ಅಂತ ಬರೆದ್ಬಿಡ್ತೀನಿ, ಆದರೆ ನೀವು ಕಂಪ್ಲೀಟ್ ಸೆಂಟೆನ್ಸನ್ನು ಬರ್ಕೊಳ್ಳಿ, ಆಯಿತಾ. ಇಲ್ಲಿ ಚಾರ್ಜ್ ಬದಲು ಮಾಸ್ ಅಂತ ಹಾಕ್ಕೊಳ್ಳಿ. ಮಾಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಗ್ರಾವಿಟೇಷನ್, ಆಯಿತಾ. ನೆಕ್ಸ್ಟ್, ಇಲ್ಲಿ ಚಾರ್ಜ್ ಈಸ್ ಅ ಡಿರೈವ್ಡ್ ಕ್ವಾಂಟಿಟಿ. ಚಾರ್ಜ್ is a derived quantity. ಮಾಸ್ ಹಾಗಲ್ಲ ಮಕ್ಕಳೇ. ಮಾಸ್ ಈಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ. ಕ್ವಾಂಟಿಟಿ, ಆಯಿತಾ. ನೆಕ್ಸ್ಟ್, ಇಲ್ಲಿ SI ಯೂನಿಟ್ ಬಂದು ಮಕ್ಕಳೇ, SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಂಬ್, ಆಯಿತಾ. ಇದನ್ನು C ಇಂದನೂ ಡಿನೋಟ್ ಮಾಡ್ತಾರೆ. ಇಲ್ಲಿ ಮಾಸ್, SI ಯೂನಿಟ್ ಆಫ್ ಮಾಸ್ ಬಂದು kg. SI ಯೂನಿಟ್ ಆಫ್ ಮಾಸ್ ಇಸ್ kg. ಇವಿಷ್ಟು ಕೂಡ ಡಿಫ್ರೆನ್ಸ್ ಬಿಟ್ವೀನ್ ಚಾರ್ಜ್ ಆ್ಯಂಡ್ ಮಾಸ್ ಆಗಿರುತ್ತೆ. ಫಸ್ಟ್ ಒನ್ನು, ಚಾರ್ಜು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು, ಆದರೆ ಮಾಸು ಯಾವಾಗಲೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಚಾರ್ಜ್ ಡು ನಾಟ್ ವೇರಿ ವಿತ್ ವೆಲಾಸಿಟಿ. ಚಾರ್ಜ್ಗೆ ಎಷ್ಟೇ ವೆಲಾಸಿಟಿ ಇದ್ದರೂ ಕೂಡ ಏನಾಗಿರಲ್ಲ, ಚೇಂಜ್ ಆಗಲ್ಲ, ಆಯಿತಾ. ನೆಕ್ಸ್ಟ್, ಮಾಸ್ ಬಂದು ಇನ್ ಕೇಸ್ ಏನಾದರೂ ವೆಲಾಸಿಟಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮಾಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಚಾರ್ಜ್ ಇಸ್ ಕನ್ಸರ್ವ್ ಅಂತ ಹೇಳಿದ್ದೀವಿ, ಮಾಸ್ ಈಸ್ ನಾಟ್ ಕನ್ಸರ್ವ್ ಅಂತ ಹೇಳಿದ್ದೀವಿ. ಚಾರ್ಜ್ ಇಸ್ ಕ್ವಾಂಟೈಸ್ಡ್, ಮಾಸ್ ಈಸ್ ನಾಟ್ ಕನ್ಸಿಡರ್ಡ್ ಟು ಬಿ ಕ್ವಾಂಟೈಸ್ಡ್. ಚಾರ್ಜ್ ಕೆನಾಟ್ ಎಕ್ಸಿಸ್ಟ್ ವಿತೌಟ್ ಮಾಸ್, ಬಟ್ ಮಾಸ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ನೆಟ್ ಚಾರ್ಜ್. ಸೊ ಚಾರ್ಜ್ ಎಲ್ಲಿ ಪ್ಲೇ ಮಾಡುತ್ತೆ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿನಲ್ಲಿ. ಮಾಸ್ ಎಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಿದ್ರೆ ಗ್ರಾವಿಟೇಷನ್ನಲ್ಲಿ, ಆಯಿತಾ. ಚಾರ್ಜು ಡಿರೈವ್ಡ್ ಕ್ವಾಂಟಿಟಿ ಆದರೆ ಮಾಸು ಫಂಡಮೆಂಟಲ್ ಕ್ವಾಂಟಿಟಿ ಆಗಿರುತ್ತೆ. SI ಯೂನಿಟ್ ಆಫ್ ಚಾರ್ಜ್ ಬಂದು ಕೂಲಂಬ್ ಆಗಿರುತ್ತೆ, SI ಯೂನಿಟ್ ಆಫ್ ಮಾಸ್ ಬಂದು kg ಆಗಿರುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಚೆನ್ನಾಗಿ ಓದಿ, ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್.